ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. BM ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ಎಲ್ಲ ರೋಗಕ್ಕೆ BM ಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು:
ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ಥಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147796454 ಮತ್ತು 08472240066 240066. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಬೆಂಗಳೂರಿನಲ್ಲಿ 371 ಜೆ ಕಲಂ ವಿರುದ್ಧ ಹಮ್ಮಿಕೊಂಡಿರುವ ಹೋರಾಟದ ವಿರುದ್ಧ ಸಾಂಕೇತಿಕವಾಗಿ ಎಚ್ಚರಿಕೆ ನೀಡುವುದರ ಮೂಲಕ ಇಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಇಂದು ಮಾನವ ಸರಪಳಿ ರಚಿಸಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯ ಮುಖಂಡರು, ಆಯಾ ಕ್ಷೇತ್ರದ ಗಣ್ಯರು, ಸಾಹಿತಿಗಳು ಹಾಗೂ ಕನ್ನಡ ಪರ, ಜನಪರ, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ರೈತ ಕಾರ್ಮಿಕ, ವಿದ್ಯಾರ್ಥಿ ಪರ, ಕೈಗಾರಿಕಾ, ವಾಣಿಜ್ಯ ಸಂಸ್ಥೆ, ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಭಾಗವಹಿಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸಂವಿಧಾನದ ವಿಶೇಷ ಸ್ಥಾನಮಾನ ಜಾರಿಯಾದ ನಂತರ ಕರ್ನಾಟಕ ರಾಜ್ಯದ ಬಹಳಷ್ಟು ಹುದ್ದೆಗಳು ಕಲ್ಯಾಣ ಕರ್ನಾಟಕದವರೇ ಕಬಳಿಸುತ್ತಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ಕಲ್ಯಾಣದವರೇ ಮೇಲುಗೈ ಸಾಧಿಸುತ್ತಿದ್ದಾರೆ. ಇದರಿಂದ ರಾಜ್ಯದ 24 ಜಿಲ್ಲೆಗಳಲ್ಲಿ ಅನ್ಯಾಯವಾಗುತ್ತಿದೆ ಎಂಬ ಸುಳ್ಳು ಅಪಪ್ರಚಾರ ಮಾಡುವುದರ ಮೂಲಕ 24 ಜಿಲ್ಲೆಯ ಜನರಿಗೆ ತಪ್ಪು ಸಂದೇಶ ನೀಡುವ ಸಂವಿಧಾನ ವಿರೋಧಿ ಕೃತ್ಯ ನಡೆಸುವ ಮುಖಾಂತರ ಇಂದು ಬೆಂಗಳೂರಿನಲ್ಲಿ 371 ಜೆ ಕಲಂ ವಿರುದ್ಧ ಹೋರಾಟ ಹಮ್ಮಿಕೊಂಡಿರುವುದು ಖಂಡನೀಯವಾಗಿದೆ ಎಂದರು. 171 ಒಂದು ಸಂವಿಧಾನ ತಿದ್ದುಪಡಿಯನ್ನ ಕೇಂದ್ರದ ಸರ್ಕಾರದಲ್ಲಿ ಆದಮೇಲೆ 1/1/2013ಕ್ಕೆ ಆರ್ಟಿಕಲ್ 371 ಅನುಷ್ಠಾನಕ್ಕೆ ತಂದಿದ್ದಾರೆ ಸರ್ಕಾರ. ಅನುಷ್ಠಾನಕ್ಕೆ ತಂದಾದ ಮೇಲೆ ಅನೇಕ
ಅನೇಕ ಆ ಒಂದು ಇಂಪ್ಲಿಮೆಂಟೇಷನ್ದಲ್ಲಿ ಅನೇಕ ರೀತಿಯಿಂದ ಜಾರಿಗೆ ತರುವಲ್ಲಿ ಲೋಪದೋಷಗಳಿದ್ದಾವೆ, ಕೆಲವು ತಪ್ಪುಗಳಿದ್ದಾವೆ. ಅದನ್ನು ಸರಿಪಡಿಸಬೇಕು ಅಂತ ಸಾಕಷ್ಟು ಹೋರಾಟದಿಂದ ಸಾಕಷ್ಟು ಒತ್ತಾಯದಿಂದ ಆಗಾಗ ಎಲ್ಲ ಸರ್ಕಾರ ತಿದ್ದುಪಡಿ ಕೂಡ ಮಾಡ್ಕೊತಾ ಬಂದಿದ್ದಾರೆ. ಆದರೂ ಕೂಡ 7% ಕೇಂದ್ರದಲ್ಲಿ ಅಂದರೆ ಕರ್ನಾಟಕದಲ್ಲಿ ಕೊಡುವಂಥ ಒಂದು ನಿಯಮ ಮತ್ತು ಬೇರೆ ಬೇರೆ ಕಾರ್ಪೊರೇಷನ್ ಬೇರೆ ಬೇರೆ ಬೋರ್ಡ್ಗಳಲ್ಲಿ ಕೂಡ 8% ಕೊಡಬೇಕು, ಅದು ಕೂಡ ಸರಿ ಕೊಡ್ತಾ ಇಲ್ಲ. ಇದನ್ನು ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಂತ ಒತ್ತಾಯ ಮಾಡೋದ್ರ ಜೊತೆಗೆ ಹಸಿರು ಪ್ರತಿಷ್ಠಾನ ಅಂತ ಅನ್ನುವಂಥ ಒಂದು ಸಂಘಟನೆ ಬೆಂಗಳೂರಿನಲ್ಲಿ 371 ಯಾಕೆ ತರಬೇಕು, ಈ 80% ಏನು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಅಥವಾ 70-75% ಬೇರೆ ಬೇರೆ ಕ್ಯಾಟಗರಿಗಳಿಗೆ ನಮ್ಮ ಭಾಗದ ವಿದ್ಯಾರ್ಥಿಗಳಿಗಾಗಿ ನಮ್ಮ ಭಾಗದ ಉದ್ಯೋಗಗಳನ್ನು ನಮಗೆ ಕೊಡಬೇಕಂತ ಅನ್ನುವಂಥ ನಿಯಮ ಇದೆ ಆರ್ಟಿಕಲ್ 371 ಅಡಿಯಲ್ಲಿ. ಅದನ್ನು ವಿರೋಧ ಮಾಡಿ ಈ ರಾಜ್ಯಕ್ಕೆ ಬರಬೇಕಾದಂಥ ಒಂದು ಖಂಡಿಸಿವೆ. ನಾನು ಅವರಿಗೆ ಮಾನ್ಯ DK ಶಿವಕುಮಾರ್ ಅವರಿಗಾಗಲಿ ಅಥವಾ ನಮ್ಮ ಭಾಗದ ಮಂತ್ರಿಗಳಿಗೂ ಮತ್ತು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ವಿನಂತಿಯನ್ನು ಮಾಡ್ತೀನಿ, ನಿಮ್ಮ ಕಡೆಯಿಂದ ಒಂದು ಹೇಳಿಕೆಯನ್ನು ಹೋಗಬೇಕು. ಖಂಡಿತ ನೀವು ಸರ್ಕಾರದ ವತಿಯಿಂದ ಇದನ್ನು ಖಂಡನೆ ಮಾಡಿ. ಯಡಿಯೂರಪ್ಪ ಅವರನ್ನು ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಿದಾಗ ನಾವು ಮಾತನಾಡಿಲ್ಲ, ಯತ್ನಾಳ್ ನೀವೇ ಹೆಚ್ಚು ಮಾತನಾಡಿದ್ದು ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಹರಿಹಾಯ್ದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಾಲ್ಮೀಕಿ ಮಹರ್ಷಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣದ ಕುರಿತು ಯತ್ನಾಳ್ ಅವರು ಏನಾದ್ರೂ ಹೇಳಲಿ, ಪ್ರಿಯಾಂಕ್ ಖರ್ಗೆ ಅವರು ಪ್ರತಾಪ ಎಲ್ಲಿ ಹೋಯ್ತು ಅಂತ ಕೇಳಿದ್ರು, ನೀವೇ ಹೇಳಿದ್ರಿ ಯಡಿಯೂರಪ್ಪ ಅವರನ್ನು ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಿದ್ದು ಯಾಕೆ ಅಂತ, ಅದರ ಬಗ್ಗೆ ಮೊದಲು ಯತ್ನಾಳ್ ಸಾಕ್ಷಿ ಕೊಡಲಿ ಎಂದರು. ಇನ್ನು PSI ಅಕ್ರಮ ನೇಮಕಾತಿ ಪ್ರಕರಣದಲ್ಲಿ ಯಾಕೆ ಮೌನ ವಹಿಸಿದ್ದೀರಿ, ಈ ಪ್ರಕರಣದಲ್ಲಿ ಯಾರನ್ನು ರಕ್ಷಣೆ ಮಾಡುವುದಿಲ್ಲ ಎಂದು ಸಿಎಂ DCM ಹೇಳಿದ್ದಾರೆ. ವಿಪಕ್ಷದವರು ಹೇಳಿದಂತೆ ಕ್ಯಾಬಿನೆಟ್ನ ಸಚಿವರೆಲ್ಲರೂ ರಾಜೀನಾಮೆ ಕೊಡಿ ಅಂತ ಅಂದಿದ್ರೆ ಕೊಡೋಕೆ ಆಗುತ್ತಾ ಎಂದು ಖರ್ಗೆ ಪ್ರಶ್ನೆ ಮಾಡಿದ್ದರು. ನೋಡಿ, ಯತ್ನಾಳ್ ಅವ್ರು ಏನಾದರೂ ಹೇಳ್ತಿರೋ ನೋಡಿ, ಯತ್ನಾಳ್ ಅವ್ರು ಏನಾದರೂ ಹೇಳಲಿ. ನಿನ್ನೆ ಅವ್ರ ಸ್ಟೇಟ್ಮೆಂಟನ್ನು ನೋಡಿದೆ, ಎಲ್ಲೋಯ್ತು ಅವ್ರ ಉಗ್ರ ಪ್ರತಾಪ ಅವತಾರ ಅದು ಇದು. ನೀವು ಇದ್ರಲ್ರಿ ಆಡಳಿತದಲ್ಲಿದ್ದಾಗ ನೀವೇ ತಾನೇ ಹೇಳಿದರು ಯಡಿಯೂರಪ್ಪ ಅವ್ರ PA ದುಬೈನಲ್ಲಿ ವಿಜೇಂದ್ರ ಅವ್ರು ಯಾಕೆ ಪದೇ ಪದೇ ಹೋಗ್ತಾರೆ, ಯಡಿಯೂರಪ್ಪ ಅವ್ರಿಗೆ ಇಳಿಸಿದ್ದು ಮಾಡಿದ್ದು ಕತೆಗಳು ನೀವೇ ಹೇಳಿದ್ರಲ್ಲ. ನೀವೇನು ಮಾಡಿದ್ರಿ ಅವಾಗ? ನೀವು ಯಾಕೆ ಸಾಕ್ಷಿಗಳು ಕೊಟ್ಟಿಲ್ಲ? PSI ಹಗರಣದ ಬಗ್ಗೆ ಇರ್ಬೋದು, ನಾನೆಷ್ಟು ಮಾತಾಡಿದ್ದೀನಿ, ನನಗಿಂತ ಜಾಸ್ತಿ ಅವ್ರು ಮಾತಾಡಿದಾರ ಇಲ್ಲ ಹೇಳ್ಬಿಡ್ರಿ. ವಿಜೇಂದ್ರ ಅವ್ರ ವಿರುದ್ಧ ನಾವು ಮಾತಾಡಿಲ್ಲ, ಅವ್ರು ಜಾಸ್ತಿ ಮಾತಾಡಿದ್ದಾರೆ. ಯಡಿಯೂರಪ್ಪ ಅವ್ರ ವಿರುದ್ಧ ನಾವು ಜಾಸ್ತಿ ಅಲ್ಲ, ಅವ್ರು ಜಾಸ್ತಿ ಮಾತಾಡಿದ್ದಾರೆ. ಅವಾಗೇನು ಸಾಕ್ಷಿಗಳು ಕೊಟ್ಟಿದ್ರಿ? ಅಟ್ಲೀಸ್ಟ್ ನಾವು ಏನೇನು ಹೇಳಿದ್ದೀವಿ ಅದೆಲ್ಲನೂ ಕೂಡ ಸಾಕ್ಷಿ ಸಮೇತವನ್ನು ಕೊಟ್ಟು ಅದು ತನಿಖೆಯನ್ನು ನಡೆಸಿದ್ವಿ. ನೀವು ಸರ್ಕಾರದಲ್ಲಿದ್ದಾಗ ಏನು ಮಾಡಿದ್ರಿ ಯತ್ನಾಳ್ ಅವರೇ? PSI ಹಗರಣ ನಿಮ್ಮ ಕಣ್ಣೆದುರಿಗಾಯಿತು, ಬಿಟ್ಕಾಯಿನ್ ಹಗರಣ ನಿಮ್ಮ ಕಣ್ಣೆದುರಿಗಾಯಿತು. ಇವಾಗ ನೀವು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಜನಾಂಗದ ಬಗ್ಗೆ ಇಷ್ಟು ಕಾಳಜಿ ವಹಿಸ್ತಾ ಇದ್ದೀರಲ್ಲ, ಅದೇ ಸದನದಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು 10,000 ಕೋಟಿ ರೂಪಾಯಿ ಡೈವರ್ಷನ್ ಆಗಿದೆ SCP TSP ಹಣ ಅಂತ ಹೇಳಿದಾಗ ಅವಾಗ ಯಾಕೆ ಗಪ್ ಕೂತಿದ್ರಿ? ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಹಗರಣ ನಡೆದಾಗ 4 ಜನ ಅರೆಸ್ಟ್ ಆದಾಗ ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ ಅವಾಗ ಯಾಕೆ ಗಪ್ ಕೂತಿದ್ರಿ? 400 ಕೋಟಿ ರೂಪಾಯಿ ಅವಾಗ ನಿಮ್ಮ ಸರ್ಕಾರ ನುಂಗಿದ್ರಲ್ಲ, ಅವಾಗ ಯಾಕೆ ಸುಮ್ಮನಿದ್ರಿ? ಅವಾಗ ಎಷ್ಟಿತ್ತು ಪಾಲು? CMದು ಎಷ್ಟಿತ್ತು? ಪ್ರಧಾನಮಂತ್ರಿದು ಎಷ್ಟಿತ್ತು ಪಾಲು? ಇವಾಗ ನೀವೇನೇನು ಪ್ರಶ್ನೆಗಳು ಕೇಳ್ತಾ ಇದ್ರೆ ಅವಾಗ ಯಾಕೆ ಕೇಳಿಲ್ಲ ನೀವು? ಅಥವಾ ಗೊತ್ತಾದ ಮೇಲೂ ನೀವೇನು ಮಾಡಿದ್ರಿ? ನೈತಿಕತೆಯಿಂದ ನೀವು ರಾಜೀನಾಮೆ ಕೊಡ್ಬೋದಾಗಿತ್ತಲ್ಲ, ಇಂಥ ಸರ್ಕಾರದಲ್ಲಿ ನಾನು ಇರೋದಿಲ್ಲ ಅಂತ ಮಾಡಿದ್ರ? ನಮ್ಮ ಸರ್ಕಾರ ಯಾರಿಗೂ ರಕ್ಷಣೆ ಮಾಡೋದಿಲ್ಲ ಅಂದ್ಬಿಟ್ಟು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯ ಮತ ಎಣಿಕೆ ಇದೇ ಜೂನ್ 4ರಂದು ಕಲಬುರಗಿಯ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿದ್ದು, ಈ ನಿಟ್ಟಿನಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ B. ಫೌಜಿಯಂತನರು ತಿಳಿಸಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಆರಂಭಗೊಳ್ಳಲಿದ್ದು, ವಿವಿಯ 9 ಕೇಂದ್ರಗಳಲ್ಲಿ ಮತ ಎಣಿಕೆ ನಡೆಯಲಿದೆ ಎಂದರು. ವಿಶ್ವವಿದ್ಯಾಲಯದ ಗಣಿತ ವಿಭಾಗದಲ್ಲಿ ಅಫ್ಜಲ್ಪುರ, ಪರೀಕ್ಷಾ ವಿಭಾಗದಲ್ಲಿ ಜೇವರ್ಗಿ, ಚಿತ್ತಾಪುರ, ಕಲಬುರಗಿ ಗ್ರಾಮೀಣ ಮತ್ತು ಅಂಚೆ ಮತ ಎಣಿಕೆ ನಡೆಯಲಿದೆ. ಇನ್ನುಳಿದಂತೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಗುರ್ಮಿಟ್ಕಲ್
ಗುಲ್ಬರ್ಗ ಉತ್ತರ, ಗುಲ್ಬರ್ಗ ಗ್ರಾಮೀಣ ಮತ್ತು ಕನ್ನಡ ವಿಭಾಗದಲ್ಲಿ ಸೇಡಂ, ಸಸ್ಯಶಾಸ್ತ್ರ ವಿಭಾಗದಲ್ಲಿ ಗುಲ್ಬರ್ಗ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಮತ ಎಣಿಕೆ ಕಾರಣದಿಂದ ಗುಲ್ಬರ್ಗ ವಿವಿ ಆವರಣದಲ್ಲಿ 144 ಸೆಷನ್ ಅಡಿಯಲ್ಲಿ ಅಂದು ನಿಷೇಧಾಜ್ಞೆ ಜಾರಿ ಇರಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಪ್ಪರ್ ಜಿಲ್ಲಾಧಿಕಾರಿ ರಾಯಣ್ಣ ಹುಣಸಗಿ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಇದ್ದರು. ನಾವು ಲಾಸ್ಟ್ ಹಂತಕ್ಕೆ ಬಂದಿದ್ದೀವಿ ಕೌಂಟಿಂಗ್ದು. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ 9 ಕಡೆ ನಾವು ಗುಲ್ಬರ್ಗ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ 4ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆದು ಇದು ಕೆಲಸ ಸ್ಟಾರ್ಟ್ ಆಗುತ್ತೆ. ನಮ್ಮದು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಒಂದೊಂದು ಕಡೆ ಒಂದೊಂದು ಅಸೆಂಬ್ಲಿ ಸೆಗ್ಮೆಂಟ್ ಇರುತ್ತೆ. ಹಾಗಾಗಿ 1 by 1 ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಭಾಸ್ಕರ್ ಹಾಲಲ್ಲಿ ಅಸೆಂಬ್ಲಿ ಸೆಗ್ಮೆಂಟ್ 34 ಅಫ್ಜಲ್ಪುರ್ದು ಕೌಂಟಿಂಗ್ ಪ್ರಕ್ರಿಯೆ ಆಗುತ್ತೆ. ಎಕ್ಸಾಮಿನೇಷನ್ ಸೆಂಟರ್ ಸೆಲ್ಯುಲಾರ್ ಹಾಲಲ್ಲಿ ಜೇವರ್ಗಿ 35 ಅಸೆಂಬ್ಲಿ ಸೆಗ್ಮೆಂಟ್ದು ಕೌಂಟಿಂಗ್ ನಡೆಯುತ್ತೆ. ಇಂಡೋರ್ ಸ್ಟೇಡಿಯಂ ರೈಟ್ ಸೈಡಲ್ಲಿ ಗುರ್ಮಿಟ್ಕಲ್ದು, ಎಕ್ಸಾಮಿನೇಷನ್ ಸೆಂಟರಲ್ಲಿ ಚಿತ್ತಾಪುರ್, ಕನ್ನಡ ಡಿವಿಷನ್ ಗ್ರೌಂಡ್ ಫ್ಲೋರ್ ಹರಿಹರ್ ಹಾಲಲ್ಲಿ ಸೇಡಮ್ದು ನಡೆಯುತ್ತೆ. ಎಕ್ಸಾಮಿನೇಷನ್ ಸೆಂಟರಲ್ಲಿ ಗುಲ್ಬರ್ಗ ರೂರಲ್ದು, ಬೋಸ್ ಹಾಲ್ ಇನ್ ಬಾಟ್ನಿ ಡಿಪಾರ್ಟ್ಮೆಂಟಲ್ಲಿ ದಕ್ಷಿಣದು ನಡೆಯುತ್ತೆ. ಇಂಡೋರ್ ಸ್ಟೇಡಿಯಂ ಲೆಫ್ಟ್ ಸೈಡಲ್ಲಿ ಗುಲ್ಬರ್ಗ ಉತ್ತರ ಆ್ಯಂಡ್ ಎಕ್ಸಾಮಿನೇಷನ್ ಸೆಂಟರ್ ಸೆಲ್ಯುಲರ್ ಹಾಲಲ್ಲಿ ನಮ್ಮದು ಪೋಸ್ಟಲ್ ಬ್ಯಾಲೆಟ್ದು ಪ್ರತ್ಯೇಕವಾಗಿ ಒಂದಿರುತ್ತೆ. ತಮಗೆ ಗೊತ್ತಿರೋ ಹಾಗೆ ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ಸಿಂದ ಬಂದಿರೋದು ಎಲ್ಲ ಒಂದೇ ಕಡೆ ಮಾಡಿಸಿ ಪೋಸ್ಟಲ್ ಬ್ಯಾಲೆಟ್ ಮತ್ತು ಎಲೆಕ್ಟ್ರಾನಿಕ್ಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ಫಾರ್ ಸರ್ವಿಸ್ ವೋಟರ್ಸ್ ಏನಿರುತ್ತೆ, ಈ ಎರಡೂ ಕೌಂಟಿಂಗ್ ಒಂದೇ ಕಡೆ ನಾವು ಮಾಡ್ತೀವಿ. ಅಲ್ಲದೆ ಮೀಡಿಯಾ ರೂಮ್ ಝುವಾಲಜಿ ಡಿಪಾರ್ಟ್ಮೆಂಟ್ ಕಾನ್ಫರೆನ್ಸ್ ಹಾಲಲ್ಲಿ ಇರುತ್ತೆ. ಎಕ್ಸಾಮಿನೇಷನ್ ಸೆಂಟರ್ ರಿಜಿಸ್ಟ್ರಾರ್ದು ಚೇಂಬರಲ್ಲಿ ನಮ್ಮ ಅಬ್ಸರ್ವರ್ದು ರೂಮ್ ಇರುತ್ತೆ. ನಾನು ಐದರ್ ಪೋಸ್ಟಲ್ ಬ್ಯಾಲೆಟಲ್ಲಿ ಅಥವಾ ಇಲ್ಲಿ ನಾನು ಸಿಗ್ತೀನಿ. ಎಲ್ಲ ರೌಂಡ್ ವೈಸ್ ಇನ್ಫಾರ್ಮೇಷನ್ ನಾವು ಏನು ಮಾಡ್ತೀವಿ, ವಿ ವಿಲ್ ಡಿಕ್ಲೇರ್ ಆನ್ ಎನ್ಕೋರ್ ಆ್ಯಸ್ ವೆಲ್ ಆಸ್ ನಾವು ನಿಮ್ಮೆಲ್ಲರಿಗೆ ರೌಂಡ್ ವೈಸ್ ಮಾಹಿತಿ ಮೀಡಿಯಾ ರೂಮ್ಗೆ ಸಿಗೋ ರೀತಿ ಮಾಡ್ತೀವಿ. ಲೈಟ್ ಫೀಡ್ ಪ್ಲಸ್ CCTV ನಾವು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀವಿ. ಅದಲ್ಲದೆ ಒಂದು URL ಬಂದಿದೆ, ನಾವು ಶೇರ್ ಮಾಡ್ತೀವಿ. ಅಲ್ಲಿ ಸಹ ನೀವು ರೌಂಡ್ ವೈಸ್ ಅದು ಪ್ರಿಂಟ್ ಮಾಡಿ ಕೊಡಿ, ಅದು ಸಹ ನಾವು ಒಂದು ಕಾಪಿ ಎಲ್ಲರಿಗೆ ಕೊಡ್ತೀವಿ. ಆ URLಗೆ ಹೋಗಿ ನೀವು ಲೈವ್ ಟ್ರ್ಯಾಕಿಂಗ್ ಸಹ ಮಾಡಬಹುದು. ಯಾರು ಅಲ್ಲಿ ಬರೋಕ್ಕೆ ಆಗೋದಿಲ್ಲ, ಅದು ಆಚೆ ಕಡೆಯೂ ನೀವು ಇದು ಮಾನಿಟರಿಂಗ್ ಮಾಡಬಹುದು. ಪ್ರತಿಯೊಂದು ಎಣಿಕೆ ಕೇಂದ್ರಗಳಲ್ಲಿ 14 ಟೇಬಲ್ ಇರುತ್ತೆ, ಒಂದು ARO ಟೇಬಲ್ ಇರುತ್ತೆ. ಎಲ್ಲ ಕಡೆ ಒಂದೊಂದು ಕೌಂಟಿಂಗ್ ಸೂಪರ್ವೈಸರ್, ಒಬ್ಬರು ಸಹಾಯಕರು, ಒಬ್ಬರು ಮೈಕ್ರೋ ಅಬ್ಸರ್ವರ್ ಇರ್ತಾರೆ. ಅಲ್ಲದೆ ಪ್ರತಿ ಕ್ಯಾಂಡಿಡೇಟ್ಗೆ ಪ್ರತಿ ಟೇಬಲ್ಗೆ ಒಂದು ಪೋಲಿಂಗ್ ಏಜೆಂಟ್ ಕೌಂಟಿಂಗ್ ಏಜೆಂಟ್ ತಕ್ಕಂತಹ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅವ್ರದ್ದು ಈಗಾಗಲೇ ನೇಮಕಾತಿ ಆಗಿದೆ, ಅವರೆಲ್ಲ ಬರ್ತಾರೆ. ಅದು ಪ್ರಿಸ್ಕ್ರೈಬ್ ಫಾರ್ಮಲ್ಲಿನೇ ಕೊಡ್ತಾರೆ ಅವರು. ಆ ಫಾರ್ಮ್ಯಾಟ್ ಪ್ರಕಾರ ನಾವು ಅನುಮತಿ ಕೊಟ್ಟು ಅವ್ರಿಗೆ ಈಗಾಗಲೇ ಇಶ್ಯೂ ಆಗಿದೆ. ಅಲ್ಲದೆ ಪೋಸ್ಟಲ್ ಬ್ಯಾಲೆಟ್ ಕಡೆ ಸಹ ಅವ್ರಿಗೆ ಅಡಿಷ್ನಲ್ 1% ನಾವು ಅಲೌ ಮಾಡ್ತೀವಿ. RO ಟೇಬಲ್ಗೆ 1% ಅಲೌ ಮಾಡ್ತೀವಿ. ಕ್ಯಾಂಡಿಡೇಟ್ ಹಾಗೂ ಕ್ಯಾಂಡಿಡೇಟ್ದು ಎಲೆಕ್ಷನ್ ಏಜೆಂಟ್ಗೆ ಎಲ್ಲ ಕೌಂಟಿಂಗ್ ಹಾಲ್ ಒಳಗಡೆ ಅವಕಾಶ ಇರುತ್ತೆ. ಅವ್ರು ಹೋಗಿ ಕ್ರಾಸ್ ಚೆಕ್ ಮಾಡಬಹುದು. ಆ್ಯಸ್ ಅ ಮೆಜರ್ ಆಫ್ ಟ್ರಾನ್ಸ್ಪರೆನ್ಸಿ ಅವ್ರಿಗೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಏನಿದೆ ಓಪನ್ ಇರುತ್ತೆ, ನಿಮ್ಮೆಲ್ಲರಿಗೆ ಮಾಹಿತಿ ಸತತವಾಗಿ ಕೊಡ್ತಾನೆ ಬರ್ತಾ ಇದ್ದೀವಿ. ಕೌಂಟಿಂಗ್ ಹಾಲ್ಸ್ ಒಳಗಡೆ ಯಾರು ಇವ್ರು ಬರ್ತಾರೆ, ಅಲ್ಲಿ ಏನೇನು ಅಲೌಡ್ ಇರೋದಿಲ್ಲ ಅಂತ ನಾನು ಹೇಳಿಬಿಡ್ತೀನಿ. ಎಸ್ಪೆಷಲಿ ಯಾರು ಕೌಂಟಿಂಗ್ ಏಜೆಂಟ್ಸ್ ಆಗಲಿ, ಅಲ್ಲಿ ನಮ್ಮ ಕೌಂಟಿಂಗ್ ಸ್ಟಾಫ್ ಆಗಲಿ, ಯಾವುದೇ ರೀತಿ ಮೊಬೈಲ್ದು ಬಳಕೆ ಅಲೌಡ್ ಇರೋದಿಲ್ಲ ಒಳಗಡೆ. ಯಾವುದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅಲೌಡ್ ಇರೋದಿಲ್ಲ. ಅದಲ್ಲದೆ ಯಾವುದೂ ರೀತಿ ತಂಬಾಕು, ಗುಟ್ಕಾ, ಬೀಡಿ, ಸಿಗರೆಟ್, ಬೆಂಕಿ ಬರೋ ರೀತಿ ಸಾಧ್ಯತೆ ಇರೋದು ಪೊಟ್ಟಣಗಳು ಇರಲಿ, ಲೈಟರ್ ಇರಲಿ, ಮದ್ಯಪಾನ ನಿಷೇಧ ಆಗಿರುತ್ತೆ. ಆಲ್ಮೋಸ್ಟ್ ನಾವು ಡ್ರೈ ಡೇ ಡಿಕ್ಲೇರ್ ಮಾಡಿರ್ತೀವಿ. ಅಲ್ಲಿ ಗುಲ್ಬರ್ಗ ಯೂನಿವರ್ಸಿಟಿ ಹಾಲಿಡೇ ಸಹ ಡಿಕ್ಲೇರ್ ಮಾಡಿದ್ದೀವಿ. ಅದಲ್ಲದೆ ಅಲ್ಲಿ 144 ಜಾರಿಯಲ್ಲಿರುತ್ತೆ. ಕೇಂದ್ರ ಒಳಗಡೆ ಅನುಮತಿ ಆಗಿರೋದು ಪೆನ್, ಪೇಪರ್, ಸಿಂಪಲ್ ಕ್ಯಾಲ್ಕುಲೇಟರ್ ಮಾತ್ರ. ಯಾರು ಕೌಂಟಿಂಗ್ ಏಜೆಂಟ್ಸ್ ಬರ್ತಾ ಇದ್ದಾರೆ ಅವ್ರನ್ನು ಪೆನ್, ಪೇಪರ್ ಮತ್ತು ಸಿಂಪಲ್ ಕ್ಯಾಲ್ಕುಲೇಟರ್ ಮಾತ್ರ, ಎಲೆಕ್ಟ್ರಾನಿಕ್ ಕ್ಯಾಲ್ಕುಲೇಟರ್ ಅಲ್ಲ, ಸಿಂಪಲ್ ಕ್ಯಾಲ್ಕುಲೇಟರ್ ಮಾತ್ರ ತಗೊಂಡು ಬರಬೇಕಾಗಿರೋದು. ಇದು ಬಿಟ್ಟು ನಾವು ಸಾಯಂಕಾಲವರೆಗೆ ಅದೆಲ್ಲ ಆದ ನಂತರ ಎಲ್ಲ ಸೀಲಿಂಗ್ ಪ್ರಕ್ರಿಯೆ ಮಾಡ್ತೀವಿ. EVM ಮೆಷಿನ್ಸ್ ಎಲ್ಲ ಏನಾಗಿದೆ, ಫಸ್ಟ್ ಎಲ್ಲ ಟೇಬಲ್ಸಲ್ಲಿ ನಮ್ಮದು ರೌಂಡ್ಸ್ ಎಷ್ಟಾಗುತ್ತೆ, ಒಂದು ಕಡೆ 15 ರೌಂಡ್ಸ್ ಇರುತ್ತೆ, ಒಂದು ಕಡೆ 19 ರೌಂಡ್ಸ್ ಇರುತ್ತೆ, ಒಂದು ಕಡೆ 20 ರೌಂಡ್ಸ್ ಇರುತ್ತೆ. ಎಲ್ಲ ಕೌಂಟಿಂಗ್ ಆದಮೇಲೆ ನಾವು ಡಿಕ್ಲೇರ್ ಮಾಡ್ತೀವಿ. ಅದಕ್ಕೆ ನಾವು ಪೋಸ್ಟಲ್ ಬ್ಯಾಲೆಟ್ದು ಮಾಹಿತಿ ಸೇರಿಸ್ತೀವಿ, ETPBSದು ಮಾಹಿತಿ ಸೇರ್ತೀವಿ, ಡಿಕ್ಲರೇಷನ್ ಇನ್ ಫಾರ್ಮ್ 22 ಆಫ್ ದ ರಿಸಲ್ಟ್ ಮಾಡ್ತೀವಿ. ಅದಾದ ನಂತರ ಸಹ
ನಾವು ಅಲ್ಲಿ ಎಲ್ಲ ಇರೋದು ಮೆಷಿನ್ಸ್ ವಿ ವಿಲ್ ಶಿಫ್ಟೆಡ್ ಟು ದ EVM ಸ್ಟ್ರಾಂಗ್ ರೂಮ್. ನಮ್ಮ DC ಆಫೀಸಲ್ಲಿ ಏನಿರುತ್ತೆ ಸಂಪೂರ್ಣವಾಗಿ ಮೆಷಿನ್ಸ್ ಎಲ್ಲ ಸೀಲಿಂಗ್ ಮಾಡಿಸಿ ಏನು ಸ್ಟ್ಯಾಚ್ಯುಟರಿ ಗೈಡ್ಲೈನ್ಸ್ ಇದೆ ಅದು ಪ್ರಕಾರ. ಪ್ರಜ್ವಲ್ ರೇವಣ್ಣ ಕ್ಷಮಿಸಲಾರದಂತಹ ಅಪರಾಧ ಮಾಡಿದ್ದಾರೆ, ಹೀಗಾಗಿ ಅವರನ್ನ ಕ್ಷಮಿಸುವ ಪ್ರಶ್ನೆ ಇಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತದಂತಹ ದೇಶದಲ್ಲಿ ಮಹಿಳೆಯರನ್ನ ನಾವು ಗೌರವದಿಂದ ಕಾಣುತ್ತೇವೆ. ಪ್ರಜ್ವಲ್ ರೇವಣ್ಣನನ್ನು SIT ಕಸ್ಟಡಿಗೆ ಕೊಟ್ಟಿದ್ದಾರೆ. ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು. ಈ ರೀತಿಯ ಘಟನೆ ನಡೆದಿರುವುದು ಹೇಸಿಗೆ ಹುಟ್ಟಿಸುವಂತೆ ಮಾಡಿದೆ ಎಂದು ಜೋಶಿ ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ನ್ಯಾಯಾಂಗ ವ್ಯವಸ್ಥೆ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಅನ್ನೋ ಭರವಸೆ ಇದೆ. ತ್ವರಿತಗತಿಯಲ್ಲಿ ತನಿಖೆ ಮುಗಿಸಿ ಗರಿಷ್ಠ ಶಿಕ್ಷೆ ಕೊಡುವಂತಾಗಬೇಕು. ಪ್ರಜ್ವಲ್ ರೇವಣ್ಣ ರಾಜ್ಯದ ಜನತೆಗೆ ಕ್ಷಮೆ ಕೇಳಿದ ವಿಚಾರ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಆರೋಪಿ ಸ್ಥಾನದಲ್ಲಿರುವವರು ಕ್ಷಮೆ ಕೇಳಿದ ಕೂಡಲೇ ಬಿಟ್ಟು ಬಿಡೋಕೆ ಆಗುತ್ತದೆಯೇ? ಯಾಕೆ ಕ್ಷಮೆ ಕೇಳಿದ್ರು ಅಂತ ಪ್ರಜ್ವಲ್ ಉತ್ತರ ಕೊಡಲಿ. ಅವರು ಕ್ಷಮೆ ಕೇಳುವುದಿದ್ರೆ ಸಂತ್ರಸ್ತರ ಕ್ಷಮೆ ಕೇಳಲಿ. ಪ್ರಜ್ವಲ್ಗೆ ಶಿಕ್ಷೆ ಆಗಲೇಬೇಕು ಎಂದರು. ಕಸ್ಟಡಿ ಕೊಟ್ಟಿದ್ದಾರೆ, ಸರಿಯಾಗಿ ಎನ್ಕ್ವೈರಿ ಆಗಬೇಕು. ಇದು ಅತ್ಯಂತ ಘನಘೋರವಾದಂತಹ ಒಂದು ಪ್ರಕರಣ ಇದೆ. ಆಸ್ ಇಟ್ ಈಸ್ ಏನೋ ಮಾಧ್ಯಮದಲ್ಲಿ ಮತ್ತು ಪೆನ್ಡ್ರೈವ್ಗಳಲ್ಲಿ ಹೊರಗೆ ಬಂದಿದ್ದಾರೆ. ಇದು ಅತ್ಯಂತ ಗಂಭೀರವಾದಂತಹ ಪ್ರಕರಣ ಇದೆ. ಮಹಿಳಾ ಸುರಕ್ಷತೆ ಭಾರತದಲ್ಲಂತಹ ದೇಶದಲ್ಲಿ ಇದೊಂದು ಎಲ್ಲ ಕಡೆನೂ ಇದೆ. ಆದರೆ ಭಾರತದಲ್ಲಿ ನಾವು ಮಹಿಳೆಯರನ್ನ, ನಮ್ಮ ಸಹೋದರಿಯರನ್ನ ಅತ್ಯಂತ ಉನ್ನತ ಸ್ಥಾನದಲ್ಲಿಟ್ಟು ನೋಡುವಂಥ, ಪೂಜ್ಯ ಸ್ಥಾನದಲ್ಲಿಟ್ಟು ನೋಡುವಂಥ ದೇಶ ಜಗತ್ತಿನಲ್ಲಿ ಭಾರತ ಇದೆ. ಈ ರೀತಿ ಎಲ್ಲ ಘಟನಾವಳಿಗಳು ನಡೆದಿರೋದು ಒಂದು ಹೇಸಿಗೆ ಬಿಟ್ಟಿದೆ. ನನಗಂತೂ ವೈಯಕ್ತಿಕವಾಗಿ ಆ ಮಟ್ಟಕ್ಕೆ ಅನ್ನುವಂಥದ್ದು ನೋಡಿದಾಗ ಭಾಳ ಒಂಥರ ಹೇಸಿಗೆ ಉಂಟಾಗ್ತದೆ, ಮನಸ್ಸಿಗೆ ಕಿರಿಕಿರಿ ಆಗ್ತದೆ. ಹಾಗಾಗಿ ಇದನ್ನು ಅತ್ಯಂತ ಕಟ್ಟುನಿಟ್ಟಾಗಿ ತನಿಖೆ ಒಳಗೆ ತರಿಸಬೇಕು. ಮತ್ತು ನಮ್ಮ ನ್ಯಾಯ ವ್ಯವಸ್ಥೆ ಭಾಳ ಚೆನ್ನಾಗಿಯೇ ಇದೆ. ನ್ಯಾಯಾಂಗ ವ್ಯವಸ್ಥೆ ಮೂಲಕ ಬೇಗ ಇದರ ಒಂದು ಎನ್ಕ್ವೈರಿಯನ್ನು ಮುಗಿಸಿ ಅತ್ಯಂತ ಗರಿಷ್ಠ ಪ್ರಮಾಣದ ಶಿಕ್ಷೆ. ಇಷ್ಟೆಲ್ಲ ಜಗಜ್ಜಾಹೀರಾದರೂ ಕೂಡ ಪ್ರಜ್ವಲ್ ರೇವಣ್ಣವರು ಜನರ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು. ಸಂತ್ರಸ್ತರ ಕ್ಷಮೆ ಕೇಳಿಲ್ಲ ಸರ್. ಸಂತ್ರಸ್ತರದ್ದು ಕ್ಷಮೆ ಕೇಳಿಲ್ಲ ಸರ್ ಪ್ರಜ್ವಲ್ ರೇವಣ್ಣ. ನೋಡ್ರಿ, ಈಗ ಅವರು ಆರೋಪಿ, ಅವ್ರ ಬಗ್ಗೆ ಏನು ಕ್ಷಮೆ ಕೇಳಿದ್ರೆ ಬಿಡೋಕ್ಕಾಗಲ್ಲ. ಅವ್ರು ಕ್ಷಮೆ ಕೇಳ್ತಾರೋ ಬಿಡ್ತಾರೋ, ಕ್ಷಮೆ ಮೊದಲನೇದಾಗಿ ಅವ್ರು ಯಾಕೆ ಕ್ಷಮೆ ಕೇಳಿದರೆ ರಾಜ್ಯದ ಜನರದ್ದು ಅವರೇ ಉತ್ತರ ಹೇಳಬೇಕು. ಕ್ಷಮೆ ಕೇಳಬೇಕಾದದ್ದು ಸಂತ್ರಸ್ತರದ್ದು ಕೇಳಿ ಅವ್ರಿಗೆ ಶಿಕ್ಷೆ ಆಗೋದಾಗಲೇಬೇಕು. ಕ್ಷಮೆ ಕೇಳದೇ ಇದು ನನ್ನ ಸ್ಪಷ್ಟ ನಿಲುವು, ನಮ್ಮ ಪಾರ್ಟಿದು ಸ್ಪಷ್ಟ ನಿಲುವು. ಕಾನೂನಿನ ರೀತಿಯ ಅವ್ರಿಗೇನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಲೇಬೇಕು. ಆದರೆ ಅವರು ನಡ್ಕೊಂಡಂಥ ಈಗ ಪೆನ್ಡ್ರೈವ್ದಲ್ಲಿ ಬಂದಿರುವಂಥದ್ದು, ಪತ್ರಿಕೆಯಲ್ಲಿ ವರದಿಯಾಗಿರುವಂಥದ್ದು ಎಲ್ಲ ಸಂಗತಿಯನ್ನು ನೋಡಿದಾಗ ಅವರು ಕ್ಷಮೆಗೆ ಅರ್ಹರಲ್ಲ. ಹಾಗಾಗಿ ಕಾನೂನು ಪ್ರಕಾರ ಅತ್ಯುಗ್ರವಾದಂಥ ಶಿಕ್ಷೆ. ಸರ್, ಈಗ ನಿಮ್ಮ ಸರ್ಕಾರ ತಂಬಾಕು ಸೇವನೆಯಿಂದ ಸಾವೇ ವಿನಃ ಜೀವನವಲ್ಲ ಎಂದು ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಫಾರೂಕ್ ಮಣ್ಣೂರ್ ಹೇಳಿದರು. ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿರುವ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಏರ್ಪಡಿಸಿದ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿ, ತಂಬಾಕು ರಹಿತ ದಿನಾಚರಣೆ ಪ್ರತಿದಿನವೂ ನಡೆಯುವಂತಾಗಬೇಕು. ತಂಬಾಕು ರಹಿತ ವಿಶ್ವ ಸೃಷ್ಟಿ ಮಾಡಬೇಕು. ಬೆಂಕಿಯಿಂದ ತಂಬಾಕು ಹಚ್ಚುವ ಕೆಲಸ ಆಗಿದೆ, ದೀಪ ಬೆಳಗಿಸುವ ಕೆಲಸ ಆಗಬೇಕು. ತಂಬಾಕು ಸೇವಿಸಿದಾಗ ಶ್ವಾಸಕೋಶದ ಮೇಲೆ ನೇರ ಪರಿಣಾಮ ಬೀರಲಿದೆ. ತಂಬಾಕು ಸೇವಿಸಿದಾಗ ಶ್ವಾಸಕೋಶದ ಮೇಲೆ ನೇರ ಪರಿಣಾಮ ಬೀರಲಿದ್ದು ಇತರೆ ಅಂಗಗಳ ಮೇಲೆಯೂ ದುಷ್ಪರಿಣಾಮ ಬೀರಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡುವುದನ್ನ 2008ರಲ್ಲಿ ಸರ್ಕಾರ ನಿಷೇಧಿಸಿ ಕಾನೂನು ಜಾರಿಗೆ ಮಾಡಿದೆ. ಆದ್ರೂ ಕೂಡ ಸಾರ್ವಜನಿಕ ಸ್ಥಳದಲ್ಲಿ ಬೀಡಿ ಸಿಗರೇಟ್ ಸೇದುವವರ ಸಂಖ್ಯೆ ಕಡಿಮೆಯಾಗಿಲ್ಲ. ಅಂತವರಿಗೆ ತಂಬಾಕು ಸೇವಿಸಿದವರ ತಿಳುವಳಿಕೆ ಹೇಳಬೇಕು. ಧೂಮಪಾನಗಳಿಂದ ಬಂದ ಹೊಗೆ ಸೇವಿಸಿದವರಿಗೂ ಕೂಡ ಅನಾರೋಗ್ಯಕ್ಕೆ ತುತ್ತಾಗುವ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡಬೇಕು. ಸಾಮಾನ್ಯ ಜನರು ತಂಬಾಕು ಸೇವನೆ ಚಟಕ್ಕೆ ಬಿದ್ದು ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಉತ್ತಮ ಶಿಕ್ಷಣ ಪಡೆಯುವುದರ ಜೊತೆಗೆ ತಂಬಾಕು ಮುಕ್ತ ವಾತಾವರಣವನ್ನಾಗಿಸಲು ಶ್ರಮಿಸಬೇಕು. ಆರೋಗ್ಯ, ಶಿಕ್ಷಣ, ಸಂಸ್ಕೃತಿ ಈ ಎಲ್ಲಾ ಪ್ರಾರಂಭದಲ್ಲಿಯೂ ಶಾಲಾ ದಿನಗಳಲ್ಲಿ ವಿದ್ಯಾರ್ಥಿಗಳ ಜೀವನ ಪ್ರಾರಂಭವಾಗುವುದೇ ಶಾಲಾ ದಿನಗಳಲ್ಲಿ. ಆದ್ರಿಂದ ಯಾವುದೇ ರೀತಿಯ ದುಶ್ಚಟಗಳಿಗೆ ಬಲಿಯಾಗದೆ ತಮ್ಮನ್ನು ತಾವು ರಕ್ಷಿಸಿಕೊಂಡು ಕುಟುಂಬವನ್ನು ರಕ್ಷಿಸುವುದರ ಜೊತೆಗೆ ಸಮಾಜವನ್ನು ರಕ್ಷಿಸಬೇಕು. ಇಂತಹ ದುಶ್ಚಟಗಳನ್ನು ಸಮಾಜದಿಂದ ಹೋಗಲಾಡಿಸಲು ಪ್ರತಿಯೊಬ್ಬರು ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಆಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಮಣ್ಣೂರು ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು. Never smoke or consume any type of tobacco product
I pledge to motivate my family, my friends to not smoke or use any tobacco product. I pledge to keep my hospital, school tobacco free, and also pledge to motivate my colleagues for the same. Thank you. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ವಿಚಾರ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕು, ಆತನನ್ನ ಅರೆಸ್ಟ್ ಮಾಡಬೇಕು ಎಂದು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಂಕ್ ಮೂಲಕವೇ ಎಲ್ಲ ವ್ಯವಹಾರ ಆಗಿದೆ. ಅವರು ಏನ್ ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೂ ಸಾಕ್ಷಿ ನಾಶ, ಬೆದರಿಸೋ ಕೆಲಸ ಆಗ್ತಿದೆ. ಕೂಡಲೇ ಆತನನ್ನ ಬಂಧಿಸಬೇಕು, ರಾಜೀನಾಮೆ ಪಡೆಯಬೇಕು. ಇನ್ನು ಸಿಬಿಐನಂತಹ ಸಂಸ್ಥೆ ತನಿಖೆ ಮಾಡಬೇಕು ಎಂದು ಪ್ರಹ್ಲಾದ್ ಜೋಶಿ ಹೇಳಿದರು. ಕಾಂಗ್ರೆಸ್ ಪಕ್ಷದಲ್ಲಿ 100% ಭ್ರಷ್ಟಾಚಾರ ಇದೆ. ಗುತ್ತಿಗೆದಾರನ್ನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸಂತೋಷ್ ಪಾಟೀಲ್ ಮಾದರಿಯಲ್ಲಿ ಆತ್ಮಹತ್ಯೆಯಾಗಿದೆ. ಇನ್ನೊಂದು ಕಡೆ ಚೆಕ್ ಮೂಲಕ ಭ್ರಷ್ಟಾಚಾರ ಆಗಿದೆ. ಇದಕ್ಕಿಂತ ಗಂಭೀರತೆ ಏನ್ ಬೇಕು? ಹಿಂದೆ ಇಂದಿರಾ ಗಾಂಧಿ ಕಾಲದಲ್ಲಿ ನಗರವಾಲ ಪ್ರಕರಣ ಆಗಿತ್ತು. ಇದು ಅದಕ್ಕೆ ಹೋಲುತ್ತದೆ ಎಂದರು. ಕಸ್ಟಡಿ ಕೊಟ್ಟಿದ್ದಾರೆ, ಸರಿಯಾಗಿ ಎನ್ಕ್ವೈರಿ ಆಗಬೇಕು. ಇದು ಅತ್ಯಂತ ಘನಘೋರವಾದಂತಹ ಒಂದು ಪ್ರಕರಣ ಇದೆ. ಆ್ಯಸ್ ಇಟ್ ಈಸ್ ಏನೋ ಮಾಧ್ಯಮದಲ್ಲಿ ಮತ್ತು ಪೆನ್ಡ್ರೈವ್ಗಳಲ್ಲಿ ಹೊರಗೆ ಬಂದಿದ್ದಾವೆ. ಇದು ಅತ್ಯಂತ ಗಂಭೀರವಾದಂತಹ ಪ್ರಕರಣ ಇದೆ. ಮಹಿಳಾ ಸುರಕ್ಷತೆ ಭಾರತದಲ್ಲಿನಂತಹ ದೇಶದಲ್ಲಿ ಇದೊಂದು ಎಲ್ಲ ಕಡೆಯೂ ಇದೆ. ಆದರೆ ಭಾರತದಲ್ಲಿ ನಾವು ಮಹಿಳೆಯರನ್ನ, ನಮ್ಮ ಸಹೋದರಿಯರನ್ನ ಅತ್ಯಂತ ಉನ್ನತ ಸ್ಥಾನದಲ್ಲಿಟ್ಟು ನೋಡುವಂಥ, ಪೂಜ್ಯ ಸ್ಥಾನದಲ್ಲಿಟ್ಟು ನೋಡುವಂಥ ದೇಶ ಜಗತ್ತಿನಲ್ಲಿ ಭಾರತ ಬರ್ತದೆ. ಈ ರೀತಿ ಎಲ್ಲ ಘಟನಾವಳಿಗಳು ನಡೆದಿರೋದು ಒಂದು ಹೇಸಿಗೆ ಹುಟ್ಟಿದೆ. ನನಗಂತೂ ವೈಯಕ್ತಿಕವಾಗಿ ಆ ಮಟ್ಟಕ್ಕೆ ಅನ್ನುವಂಥದ್ದು ನೋಡಿದಾಗ ಭಾಳ ಒಂಥರ ಹೇಸಿಗೆ ಉಂಟಾಗ್ತದೆ, ಮನಸ್ಸಿಗೆ ಕಿರಿಕಿರಿ ಆಗ್ತದೆ. ಹಾಗಾಗಿ ಇದನ್ನು ಅತ್ಯಂತ ಕಟ್ಟುನಿಟ್ಟಾಗಿ ತನಿಖೆ ಒಳಪಡಿಸಬೇಕು. ಮತ್ತು ನಮ್ಮ ನ್ಯಾಯ ವ್ಯವಸ್ಥೆ ಭಾಳ ಚೆನ್ನಾಗಿಯೇ ಇದೆ. ನ್ಯಾಯಾಂಗ ವ್ಯವಸ್ಥೆ ಮೂಲಕ ಬೇಗ ಇದರ ಒಂದು ಎನ್ಕ್ವೈರಿಯನ್ನು ಮುಗಿಸಿ ಅತ್ಯಂತ ಗರಿಷ್ಠ ಪ್ರಮಾಣದ ಶಿಕ್ಷೆ. ಇಷ್ಟೆಲ್ಲ ಜಗಜ್ಜಾಹೀರಾದರೂ ಕೂಡ ಪ್ರಜ್ವಲ್ ರೇವಣ್ಣವರು ರಾಜ್ಯ ಜನರ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು. ಸಂತ್ರಸ್ತರ ಕ್ಷಮೆ ಕೇಳಿಲ್ಲ ಸರ್. ಸಂತ್ರಸ್ತರದ್ದು ಕ್ಷಮೆ ಕೇಳಿಲ್ಲ ಸರ್ ಪ್ರಜ್ವಲ್ ರೇವಣ್ಣ. ನೋಡ್ರಿ, ಈಗ ಅವರು ಆರೋಪಿ, ಅವ್ರ ಬಗ್ಗೆ ಏನು ಕ್ಷಮೆ ಕೇಳಿದ್ರೆ ಬಿಡೋಕ್ಕಾಗಲ್ಲ. ಅವ್ರು ಕ್ಷಮೆ ಕೇಳ್ತಾರೋ ಬಿಡ್ತಾರೋ, ಕ್ಷಮೆ ಮೊದಲನೇದಾಗಿ ಅವ್ರು ಯಾಕೆ ಕ್ಷಮೆ ಕೇಳಿದ್ದಾರೆ ರಾಜ್ಯದ ಜನರದ್ದು ಅವರೇ ಉತ್ತರ ಹೇಳಬೇಕು. ಕ್ಷಮೆ ಕೇಳಬೇಕಾದದ್ದು ಸಂತ್ರಸ್ತರದ್ದು ಕೇಳಿ ಅವ್ರಿಗೆ ಶಿಕ್ಷೆ ಆಗೋದಾಗಲೇಬೇಕು. ಕ್ಷಮೆ ಕೇಳದೇ ಕರ್ನಾಟಕ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಗೆ 2ನೇ ಬಾರಿ ಸ್ಪರ್ಧಿಸಿದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಪದವೀಧರರು ಹೆಚ್ಚಿನ ಮತಗಳನ್ನು ಹಾಕುವುದರ ಮೂಲಕ ಗೆಲ್ಲಿಸಬೇಕು ಎಂದು ಕೆಪಿಸಿಸಿ ಸದಸ್ಯ ನಾಗೇರೆಡ್ಡಿ ಪಾಟೀಲ್ ಕರ್ದಾಳ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಮೇಶ್ ಮರಗೋಳ್ ತಿಳಿಸಿದರು. ಚಿತ್ತಾಪುರ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈಶಾನ್ಯ ಪದವೀಧರ ಮತಕ್ಷೇತ್ರದ ಚುನಾವಣೆ ಮುಖ್ಯವಾಗಿರುವಂತಹ ಚುನಾವಣೆಯಾಗಿದ್ದು, ಇದು ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಯ ದ್ಯೋತಕವಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರುವುದರಿಂದ ಅನೇಕ ಕೆಲಸಗಳು ಆಗಲು ಸಹಕಾರಿಯಾಗಿದೆ. ಆದ್ರಿಂದ ಈ ಭಾಗದ ಶಿಕ್ಷಕರ ಮತ್ತು ಪದವೀಧರರ ಧ್ವನಿಯಾಗಿರುವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಮೊದಲನೇ ಪ್ರಾಶಸ್ತ್ಯದ ಮತವನ್ನ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಭೀಮಣ್ಣ ಸಾಲಿ, ಮೆಹಬೂಬ್ ಸಾಹೇಬ್, ನಾಗೇರೆಡ್ಡಿ ಪಾಟೀಲ್, ರಮೇಶ ಮರಗೋಳ್, ಮುಕ್ತಾರ್ ಪಟೇಲ್, ಶಿವರುದ್ರ ಬಿಣ್ಣಿ, ಚಂದ್ರಶೇಖರ್ ಕಾಶಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. 3ನೇ ತಾರೀಕು ವಿಧಾನ ಪರಿಷತ್ತಿಗೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಅಂದರೆ ಪದವೀಧರ ಯಾರಿದ್ದಾರೆ ಆ ಪದವೀಧರರು ಮತ ಹಾಕ್ತಕ್ಕಂಥದ್ದು 3ನೇ ತಾರೀಕು. ಹೋದ ಸಲ ಮೊಟ್ಟ ಮೊದಲಾಗಿ ಪದವಿ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹೋದ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಹಾಕೋದ್ರ ಮುಖಾಂತರ ಜಯಶಾಲಿಯಾಗಿ ಮಾಡಿಕೊಟ್ಟೋದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸುವ ಮುಖಾಂತರ ಇನ್ನೊಂದು ಸಲ ಅವರ ಪುನರಾಯ್ಕೆಗಾಗಿ ಮತ ಬಾಂಧವರಲ್ಲಿ ಮನವಿ ಮಾಡಿಕೊಡ್ತೇವೆ. ಈಗಾಗಲೇ ಚಂದ್ರಶೇಖರ್ ಅವರು ಹೋದ 5 ವರ್ಷಗಳ ಅವಧಿಯಲ್ಲಿ ತಮಗೆ ತಕ್ಕ ಮಟ್ಟಿಗೆ ಕೆಲಸವನ್ನು ಮಾಡೋದ್ರ ಮುಖಾಂತರ ಇನ್ನೊಂದು ಅವಧಿಗೆ ಅವರು ಮತ ಹಾಕಿದರೆ ಇನ್ನೂ ಕೂಡ ನಮ್ಮ ಸರ್ಕಾರ ಇರೋದ್ರಿಂದ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅವಕಾಶ ಇರೋದರಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿ ಗ್ರಾಮದಲ್ಲಿ ಹೇಳುವ ಮುಖಾಂತರ ಮತ್ತು ಪ್ರಿಯಾಂಕಾ ಖರ್ಗೆ ಅವರೇ ಕೆಲವು ದಿನಗಳಲ್ಲಿ ಬರಬೇಕಾಗಿತ್ತು, ಅನಿವಾರ್ಯ ಕಾರಣವಾಗಿ
ವಿಧಾನ ಪರಿಷತ್ನ ಚುನಾವಣೆಗಳನ್ನು ನಡೀತಿರೋದ್ರಿಂದ ಒಂದು ಸ್ವಲ್ಪ ಬೆಂಗಳೂರಲ್ಲಿ ಬ್ಯುಸಿಯಾಗಿರೋದ್ರಿಂದ ಇವತ್ತು ಅವರ ಮುಖ ಸೇರಿ ನಾವೆಲ್ಲರೂ ಸೇರಿ ಒಂದು ಜಂಟಿ ಪತ್ರಿಕೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಮತ ಬಾಂಧವರ ಒಂದು ಕಳಕಳಿ ಮನವಿ ಇದೆ. ಸರ್ಕಾರ ನಮ್ಮದೇ ಇದೆ. ಹಾಗಾಗಿ ಸರ್ಕಾರ ನಮಗೆ ಸಂಬಂಧಪಟ್ಟ ಕೆಲಸಗಳು ಇದ್ದಾಗಲೇ ನಾವು ಚುನಾವಣೆಯಲ್ಲಿ ಗೆದ್ದರೆ ನಾನು ಏನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಚಂದ್ರಶೇಖರ್ ಪಾಟೀಲ್ ಅವರು ಒಂದು ಭರವಸೆಗಳ ಸಂಕಲ್ಪವನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ನೋಡಿರ್ಬೋದು, ಓದುವ ಮುಖಾಂತರ ಗೊತ್ತಿದ್ದಾರೆ. ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ 7ನೇ ಒಂದು ಆಯೋಗವನ್ನು ಜಾರಿಗೊಳಿಸ್ತೇವೆ. ಅದು ಎಷ್ಟು ಮಟ್ಟಿಗೆ ಜಾರಿಗೊಳಿಸ್ತೀವಿ ಪರ್ಸೆಂಟೇಜ್ ಮೇಲೆ ಮನೆ ಲೆಕ್ಕ ಮಾಡಿ ಹೇಳಿದ್ರು. ಅದೇ ನಿಟ್ಟಿನಲ್ಲಿ ಸುಮಾರು 8 ಬೇಡಿಕೆಗಳನ್ನು ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡುವ ಮುಖಾಂತರ ಈ 8 ಬೇಡಿಕೆಗಳನ್ನು ನಮ್ಮ ಸರ್ಕಾರದ ಮುಖಾಂತರ ಮತ ಹಾಕಿದ್ದೆ ಅದರಲ್ಲಿ ಜಾರಿಗೊಳಿಸಿ ಮಾಡಿ ಕೂಡ ಚಂದ್ರಶೇಖರ್ ಪಾಟೀಲ್ ಅವರು ಹೇಳಿದ್ದಾರೆ. ಹಾಗಾಗಿ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಂಡರೆ ಎಲ್ಲ ನಮ್ಮ ಗ್ರಾಜುಯೇಟ್ಸ್ ಕೌನ್ಸಿಲ್ ಮತ ಬಾಂಧವರಿಗೆ ಕಳಕಳಿ ಬಂದ ಅಂತ ಹೇಳಿದರೆ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಮೊದಲನೇ ಪ್ರಸ್ತುತ ಮತವನ್ನು ಕೊಡೋದರ ಮುಖಾಂತರ ಮತ ಏನಂತ ಕೇಳಿದ್ರೆ, ಯಾಕಂದರೆ ಸಾಮಾನ್ಯವಾಗಿ ವಿದ್ಯಾವಂತರು ಇವತ್ತು ಮತ ಹಾಕಬೇಕು. ಈವನ್ ಟೀಚರ್ ಕಾನ್ಫರೆನ್ಸಲ್ಲಿ ಕೂಡ ಗ್ರಾಜುಯೇಟ್ ಕಾನ್ಫರೆನ್ಸ್ ಕೂಡ ಮತಗಳು ಅಂದರೆ ಅಮಾನ್ಯ ಆಗ್ತದೆ. ಹಾಗಾಗಿ ದಯಮಾಡಿ ನಾವು ಪದವೀಧರರು ಸ್ವಲ್ಪ ಆಲೋಚನೆ ಮಾಡಿ ಸ್ವಲ್ಪ ಸಮಯ ತೆಗೆದುಕೊಂಡು, ಯಾಕಂದರೆ ಸಾಕಷ್ಟು ದರ್ಶನ ಸಮಯ ತೆಗೆದುಕೊಂಡು ಕೇವಲ ಒಂದು ಬರೆಯೋದ್ರ ಮುಖಾಂತರ ಯಾವುದೇ ಸಿಂಬಾಲ್ ಆಗಲಿ ವ್ಯಕ್ತಿ ಆಗಲಿ ಏನೂ ಬರೆಯೋಂಗಿಲ್ಲ. ಅವರು 2ನೇ ಸೀರಿಯಲ್ ನಂಬರ್ 2 ಇರ್ತದೆ. 2ನೇ ಸೀರಿಯಲ್ ನಂಬರ್ ಮುಂಬಾಲದಲ್ಲಿ ಕೇವಲ ಒಂದು ಮಾಡೋದ್ರ ಮುಖಾಂತರ ಮಾರ್ಕ್ ಮಾಡೋದ್ರ ಮುಖಾಂತರ ಮೊದಲನೇ ಪ್ರಸಿದ್ಧ ಮತವನ್ನು ಚಂದ್ರಶೇಖರ್ ಪಾಟೀಲ್ ಕೊಡಬೇಕು. ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಗ್ರಾಮದಲ್ಲಿ ನಮ್ಮ ಯಾವುದೇ ಗ್ರಾಮದಲ್ಲಿ ಮತದಾರ ಪಟ್ಟಿಯಲ್ಲಿ ಬರ್ತಕ್ಕಂಥ ಅವರಿಗೆ ಮನವೊಲಿಸೋದ್ರ ಮುಖಾಂತರ ನಮ್ಮ ಪಕ್ಷದ ಮತ ಹಾಕಲಿಕ್ಕೆ ಕಾರ್ಯಕರ್ತರು ಕೂಡ ಮನವಿ ಮಾಡ್ತೀವಿ. ಅದೇ ರೀತಿ ಮತದ ಬಾಂಧವರಿಗೂ ಕೂಡ ನಮ್ಮ ಪಕ್ಷದ ಕಡೆಯಿಂದ ನಾವೆಲ್ಲರೂ ಕೂಡ ಜಲ್ದಿಯಾಗಿ ಮತ ಹಾಕೋದಕ್ಕೆ ಒಂದು ಬೇಡಿಕೆಯನ್ನು ಇಟ್ಕೊಟ್ಟು ಅಂದ್ಬಿಟ್ಟು ಪತ್ರಿಕೆ ಅವಕಾಶ ಕೊಡ್ತಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಹಣ ವರ್ಗಾವಣೆ ಬಗ್ಗೆ SIT ತನಿಖೆಗೆ ಆದೇಶಿಸಲಾಗಿದೆ. ಪ್ರಾಥಮಿಕ ವರದಿ ಬರಲಿ, ಅಗತ್ಯ ಬಿದ್ದರೆ CIBಗೆ ಕೊಡೋಣ. ವಿರೋಧ ಪಕ್ಷದವರು ಕೇಳಿದ ಮಾತ್ರಕ್ಕೆ ಸಚಿವರು ರಾಜೀನಾಮೆ ನೀಡಬೇಕಾ? ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದು CM ಅವರ ಪರಮಾಧಿಕಾರವಾಗಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದರು. ಕಲಬುರಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿನ್ನೆ ಯತ್ನಾಳ್ ಅವರು ಮಾತನಾಡಿದ್ದನ್ನು ಗಮನಿಸಿದ್ದೇನೆ. ಅವರ ಪಕ್ಷ ಅಧಿಕಾರದಲ್ಲಿದ್ದಾಗ ಎಷ್ಟು ಅಕ್ರಮ ನಡೆದಿತ್ತಲ್ಲ, ಆಗ ಯಾಕೆ ಮಾತನಾಡಲಿಲ್ಲ? ಯಾಕೆ ದಾಖಲೆ ಒದಗಿಸಲಿಲ್ಲ? ಹೀಗೆ ಇದ್ದಕ್ಕಿದ್ದಂತೆ ಪರಿಶಿಷ್ಟ ಪಂಗಡದ ಮೇಲೆ ಯಾಕೆ ಪ್ರೀತಿ ಹೆಚ್ಚಾಗಿದೆ? ಈ ಹಿಂದೆ ಯಡಿಯೂರಪ್ಪ ಸರ್ಕಾರದಲ್ಲಿ SCP TSPಯ 10,000 ಕೋಟಿ ಅನುದಾನ ಡೈವರ್ಟ್ ಆದಾಗ ಯತ್ನಾಳ್ ಯಾವ ದಾಖಲೆ ಕೊಟ್ಟಿದ್ರು? ಪದೇ ಪದೇ ವಿಜೇಂದ್ರ ದುಬೈಗೆ ಹೋಗುತ್ತಾರೆ ಎಂದು ಆರೋಪಿಸಿದಾಗ ಯಾವ ದಾಖಲೆ ನೀಡಿದ್ರು ಎಂದು ಪ್ರಶ್ನಿಸಿದರು. ಅವ್ರ ಹೆಸರು ಇತ್ತಲ್ಲ ಸರ್, ನೇರವಾಗಿ ನೋಡಿ, ಅಧಿಕಾರಿಗಳ ಹೆಸರಿದೆ, ಅವ್ರ ಮೇಲೆ ಕ್ರಮ ಹೌದು, ವಿ ವಿಲ್ ಟೇಕ್ ಆ್ಯಕ್ಷನ್. ನಾವು ನೋಡಿ, ಅದರಲ್ಲಿ ಏನಾಗಿತ್ತು ಸರ್, ದಯವಿಟ್ಟು ತಾವು ಗಮನಿಸಿ, ತಾವೇ ಎಲ್ಲ ಬ್ರೇಕಿಂಗ್ ನ್ಯೂಸ್ ಹೊಡೆದಿದ್ದು, ಅದರಲ್ಲಿ ಏನೂ ಆಗೇ ಇಲ್ಲ ಅಂತ ಹೇಳಿದರು. ಅಟ್ಲೀಸ್ಟ್ ಕನಿಷ್ಠ ಮಾನವೀಯತೆಯ ದೃಷ್ಟಿಯಿಂದಾನ ಇದನ್ನು ತನಿಖೆ ಒಳಪಡಿಸ್ತೀವಿ, ನೋಡ್ತೀವಿ, ಮಾಡ್ತೀವಿ ಅಂತಲೂ ಹೇಳಿರಲಿಲ್ಲ. ನಾವು ಅದೆಲ್ಲನೂ ನಾವು ಮಾಡ್ತಾಯಿದ್ದೀವಿ. ನಾವು ಆಮೇಲೆ ಇಬ್ಬರು ನಾಯಕರು ಕೂಡ ಹೇಳಿದಾಗ, ಇಲ್ಲ ಇದರ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೋತೀವಿ ಅಂದರೆ ರಿಪೋರ್ಟ್ ಬರಲಿ, ಮಾಡ್ತೀವಿ. ಈಗ ನಾನೇ ಅದರಲ್ಲಿ ಪಾಲ್ಗಾರರಿದ್ದರೆ ನನಗೂ ಶಿಕ್ಷೆ ಆಗಲಿ. ಅವರು ನೋಡಿ, ಎನ್ಕ್ವೈರಿ ಮಾಡಿ ಅಂತ ಅವ್ರು ಲೆಟ್ರ್ ಬರೆದಿಲ್ಲ, ಹೀಗಾಗಿದೆ ಅಂತ ಲೆಟ್ರ್ ಬರೆದಿದ್ದಾರೆ. ಆಮೇಲೆ ಮಾಡಿ, ತೊಂದರೆ ಇಲ್ಲ. CBIಗೆ ನೋಡಿ, ನನ್ನ ಗೊತ್ತಿರೋ ಹಾಗೆ ಸಬ್ಜೆಕ್ಟ್ ಟು ಕರೆಕ್ಷನ್ 100 ಕೋಟಿ ಮೇಲೆ ಇದ್ದರೆ ಆಟೋಮ್ಯಾಟಿಕ್ಕಾಗಿ CBI ಕ್ಯಾನ್ ಸೋ ಮೋಟೋ ಟೇಕ್ ಅಪ್ ದ ಕೇಸ್. ನಾವೇನು ಹೇಳ್ತಾ ಇದ್ದೀವಿ, ನಾವು ರೆಫರ್ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ನಮ್ಮ ಪ್ರಿಲಿಮಿನರಿ ರಿಪೋರ್ಟ್ ಬರಲಿ, ಪ್ರಾಥಮಿಕ ವರದಿ ಬರಲಿ, ಅವಶ್ಯಕ ಇದ್ದರೆ SITಗೂ ಕೊಡೋಣ, NIAಗೂ ಕೊಡೋಣ. ನಿನ್ನೆ ಹೋಮ್ ಮಿನಿಸ್ಟರ್ ಅವರು ಭಾಳ ಸ್ಪಷ್ಟವಾದಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಗೊಂದಲ ಎಲ್ಲಿದೆ ಇದರಲ್ಲಿ? ಆ್ಯಂಬಿಗ್ವಿಟಿ, ದರ್ ಇಸ್ ನೋ ಆ್ಯಂಬಿಗ್ವಿಟಿ ಇನ್ ದ ಗೌರ್ಮೆಂಟ್. ಕ್ರಮ ತಗೋತೀವಿ, ಫಾಲೋ ಅಪ್ ಮಾಡ್ತೀವಿ, ಅವಶ್ಯಕತೆ ಇದ್ದರೆ CBIಗೂ ಕೊಡ್ತೀವಿ. ಫಸ್ಟ್ ನಮ್ಮ ಸರ್ಕಾರದ ಇನ್ವೆಸ್ಟಿಗೇಷನ್ ಏನಿದೆ ಅದನ್ನು ಹೊರಗೆ ಬರಲಿ ಮೊದಲು. ನೋಡಿ, ರಾಜೀನಾಮೆ ಕೊಡಿಸ್ಬೇಕಾ ಬಿಡಿಸ್ಬೇಕಾ ಅದು CM ವಿವೇಚನೆಗೆ ಬಿಡು. ಕ್ಯಾಬಿನೆಟ್ ಈಸ್ ಆಲ್ವೇಸ್ ದ ಪೆರಾರ್ಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್. ಹೌದಾ ಇಲ್ಲ? ಈಗ ಎಲ್ಲ ಸಚಿವರು ರಾಜೀನಾಮೆ ಕೊಡಬೇಕಂದ್ರೆ ವಿಪಕ್ಷರವರು ಹೇಳಿದಾಗ ಅದಕ್ಕೆ ನಾವು ಕೊಡೋಕ್ಕಾಗುತ್ತಾ? ಈ ವಿಪಕ್ಷರ ನಾಯಕರು ಯಾರು ನಮ್ಗೆ ಹೇಳೋಕ್ಕೆ? ಅವರೇನು ಅವ್ರ ಕೆಲಸ ಅವ್ರು ಮಾಡಬೇಕು. ಅವ್ರದ್ದು ಪ್ರಜಾಪ್ರಭುತ್ವದಲ್ಲಿ ಅವ್ರದ್ದಾದಂಥ ಒಂದು ಸ್ಥಾನಮಾನ ಇದೆ. ನಮ್ಮದ್ರಲ್ಲಿ ಏನಾದರೂ ಲೋಪ ಇದ್ದರೆ ಎತ್ತಿಡಿಲಿ. ನಾವೇನು ಅವ್ರ ಥರ ಜಾರ್ಕೊತಾ ಇದ್ದೀರಾ?
ಸ್ವಲ್ಪ ದಯವಿಟ್ಟು ಅವ್ರ ಆಡಳಿತ ನಡೆಸಬೇಕಾದ್ರೆ ಏನೇನು ಮಾಡಿದರು ಹೇಳ್ಬಿಡ್ರಿ. ಇದೇ ಹಗರಣಗಳು ಆಗ್ತಾ ಇದ್ದಾಗ ಏನಂದರು ಅವರು, ಅದರಲ್ಲಿ ನಿಮ್ಮ ಕಾಲದಲ್ಲಿ ಆಗಿಲ್ವಾ, ನಿಮ್ಮ ಕಾಲದಲ್ಲಿ ಆಗಿಲ್ಲ ಅಂದ್ಕೊಂಡು ಜಾರ್ತಾ ಇದ್ರಾ? ಇಲ್ಲ, ನಾವು ಹಂಗೆ ಹೇಳ್ತಾ ಇದ್ದೀವ? ಒಂದು ಜವಾಬ್ದಾರಿ ಸ್ಥಾನಮಾನದಲ್ಲಿ ಇದ್ದೀವಿ, ನಾವು ಸರ್ಕಾರ ನಡೆಸ್ತಾ ಇದ್ದೀವಿ. ನಿಮ್ಮ ಕಾಲದಲ್ಲಿ ಇಷ್ಟು ಕೋಟಿ ಆಯಿತು, ನಮ್ಮ ಕಾಲದಲ್ಲಿ ಇಷ್ಟು ಕೋಟಿ ಆಯಿತು, ನಿಮ್ಮ ಕಾಲದಲ್ಲಿ 500 ಕೋಟಿ ಆಯಿತು, ನಮ್ಮ ಕಾಲದಲ್ಲಿ ಬರೀ 100 ಕೋಟಿ ಆಗಿದೆ ಅಂತ ನಾವು ಹೇಳೋಕ್ಕಾಗುತ್ತಾ? ದಟ್ ಈಸ್ ನಾಟ್ ದ ವೇ ಟು ರನ್ ಗವರ್ಮೆಂಟ್. ಆಮೇಲೆ ನಾವು ಜಾರ್ಕೊಂತಾನೂ ಇಲ್ಲ, ವಿ ವಿಲ್ ಡೂ ಇಟ್. ಯಾವುದು ನೋಡಿ, ಕಾರ್ಪೊರೇಷನ್ ಒಂದೇ ಕಾರ್ಪೊರೇಷನ್ನಲ್ಲಿ ಹಲವಾರು ಕಾರ್ಪೊರೇಷನ್ಗಳು, ನಿಗಮಗಳು ಇರ್ತವೆ ನಮ್ಮ ಇದರಲ್ಲಿ. ಆಮೇಲೆ ಎಲ್ಲನೂ ಇಂಡಿಪೆಂಡೆಂಟಾಗಿ ನಡೀತದೆ. ಸರ್ಕಾರಕ್ಕೆ ಅವರು ಕ್ವಾರ್ಟರ್ಲಿ ರಿಪೋರ್ಟನ್ನು ಕೊಡ್ತಾರೆ, ಅಥವಾ ಯಾವಾಗ ಇವ್ರು ರಿವ್ಯೂ ಮಾಡ್ತಾರೆ ಅವಾಗನ ಕೊಡ್ತಾರೆ. ಯಾವುದೂ ಕೂಡ ಡೈಲಿ ಬೇಸಿಸ್, ಡೈಲಿ ಟ್ರಾನ್ಸಾಕ್ಷನ್ಸ್ ಇಲ್ಲ. ಎಲ್ಲರಿಗೂ ಅವ್ರದ್ದಾದಂಥ ಒಂದು ಫೈನಾನ್ಷಿಯಲ್ ಡಿಸ್ಕ್ರಿಷನ್ ಅಂತ ಇರುತ್ತೆ. ಎಮ್ ಡಿಗೆ ಒಂದಿರುತ್ತೆ, ಅಧ್ಯಕ್ಷರಿಗೆ ಒಂದಿರುತ್ತೆ, ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಒಂದಿರ್ತದೆ, ಮಿನಿಸ್ಟರಿಗೆ ಇರ್ತದೆ. ಅವ್ರವ್ರ ಫೈನಾನ್ಷಿಯಲ್ ಡಿಸ್ಕ್ರಿಷನರಿ ಪವರ್ಸ್ ಮೀರಿ ಯಾರೂ ಕೆಲಸ ಮಾಡೋಕ್ಕಾಗಲ್ಲ. ಆಮೇಲೆ ಇದು ಕಾರ್ಪೊರೇಷನ್ಗಳಲ್ಲಿ ಹಿಂಗೆ ಆಗಿದ್ರೂ ನೇರವಾಗಿ ಡಿಪಾರ್ಟ್ಮೆಂಟಿಗೆ ಇರ್ಬೋದು, ಸರ್ಕಾರಕ್ಕೆ ಇರ್ಬೋದು, ನೇರವಾಗಿ ಗೊತ್ತಾಗೋದಿಲ್ಲ. ಅದು ನೀವು ಹೇಳ್ದಂಗೆ ಯಾವಾಗ ಕ್ವಾರ್ಟರ್ಲಿ ರಿಪೋರ್ಟ್ ಬರುತ್ತೋ ಅಥವಾ ಯಾರನ್ನ ಹಿಂಗೆ ಹೇಳ್ತಾರೋ ಆವಾಗ ಗೊತ್ತಾಗುತ್ತೆ. ಬಟ್ ಅಲ್ಲಿನ ಅಧಿಕಾರಿಗಳು ಯಾರಿದ್ದಾರೆ, ಎಮ್ ಡಿ ಇರ್ಬೋದು, ಅವರು ಇರ್ಬೋದು, ಇವ್ರು ಇರ್ಬೋದು, ಅವರು ಎಚ್ಚೆತ್ಕೋಬೇಕು. ನಮ್ಮ ಸಿಗ್ನೇಚರ್ ಫೋರ್ಜರಿ ಆಗ್ತಾ ಇದೆಯಾ ಇಲ್ಲ, ನಮ್ಮಿಂದ ನಮ್ಮ ಅಕೌಂಟಿಂದ ಇನ್ನೊಂದಿಗೆ RTGS ಆಗ್ತಾ ಇದೆ, ಅದಕ್ಕಂತ ಚೀಫ್ ಅಕೌಂಟ್ಸ್ ಆಫೀಸರ್ ಇರ್ತಾರೆ, ಅವ್ರ ಕೆಳಗಡೆ ಅಂಡರ್ ಸೆಕ್ರೆಟರಿ ಇರ್ತಾರೆ, ಸಾಕಷ್ಟು ಜನ ಇರ್ತಾರಲ್ಲ. ಸೊ ಲೋಪ ಆಗಿದೆ, ದೆರ್ ಈಸ್ ನೋ ಡೌಟ್ ಇನ್ ದ್ಯಾಟ್. ಹಲಕಟ್ಟಿ ಗ್ರಾಮದ ಕಟ್ಟಿಮನಿ ಹಿರೇಮಠದ ಪೂಜ್ಯ ಶ್ರೀ ಮುನೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ 44ನೇ ಜನ್ಮದಿನದ ನಿಮಿತ್ತವಾಗಿ ಶಾಲಾ ಮಕ್ಕಳಿಗೆ ನೋಟ್ಬುಕ್, ಪೆನ್ ವಿತರಣೆ ಮಾಡಲಾಯಿತು. ಚಿತ್ತಾಪುರ ತಾಲೂಕಿನ ಸುರುಕ್ಷೇತ್ರ ಹಲಕಟ್ಟಿ ಗ್ರಾಮದ ಕಟ್ಟಿಮನಿ ಹಿರೇಮಠದ ಪೂಜ್ಯ ಶ್ರೀ ಮುನೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ತಮ್ಮ 44ನೇ ಜನ್ಮದಿನದ ನಿಮಿತ್ತವಾಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 100 ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ ವಿತರಿಸುವುದರ ಮೂಲಕ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಪ್ರೇಮಲತಾ ಹಾಗೂ ಗ್ರಾಮದ ಮುಖಂಡರು ಪೂಜ್ಯರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡುವುದರ ಮೂಲಕ ಗುರುಗಳ ಆಶೀರ್ವಾದ ಪಡೆದುಕೊಂಡರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಮುನೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀ ಮಡಿವಾಳಯ್ಯ ಶಾಸ್ತ್ರಿ ಜೀರಟಗಿ, ಬಸಯ್ಯ ಸ್ವಾಮೀಜಿ ವಾಗ್ದರ್ಗಿ, ರಾಚಯ್ಯ ಶಾಸ್ತ್ರಿ, ಶಿವಶರಣಪ್ಪ ಪೂಜಾರ್ ಹೂಗಾರ್, ಮಲ್ಲಿಕಾರ್ಜುನ ಹೂಗಾರ್, ರಾಘವೇಂದ್ರ ಅಲ್ಲಿಪುರ್, ಯಶವಂತ ಬಡಗೇರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮಡಿವಾಳಪ್ಪ ಹೇರೂರ್, ಆನ್ ಸ್ಪಾಟ್ ನ್ಯೂಸ್, ವಾಡಿ. ಈ ವರ್ಷ ಕೂಡ ನಾವು ಶಾಲೆಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಆ ಮುದ್ದು ಮಕ್ಕಳಲ್ಲಿ ಆ ಭಗವಂತನನ್ನು ಕಾಣುವ ದೃಷ್ಟಿಯಿಂದ ಏನೇ ತಪ್ಪುಗಳು ಇದ್ರೂ ಕೂಡ ಅಲ್ಲಿ ಆ ಭಗವಂತ ಅಲ್ಲಿ ಕಾಣ್ತಾನನ್ನುವ ಒಂದು ಗೋಸ್ಕರವಾಗಿ ನಾವಿಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಭಾಳಷ್ಟು ಸಂತೋಷ ಅನಿಸುತ್ತೆ. ಯಾಕಂದರೆ ಎಲ್ಲೆಲ್ಲೂ ಆಚರಣೆ ಮಾಡೋದಕ್ಕಿಂತ, ಯಾಕಂದ್ರೆ ನೋಡ್ತೀವಿ ನಾವು ಯುವಕರು ಮಾಡ್ತಾರಂತ ತಪ್ಪಲ್ಲ, ಅವ್ರ ಯುವಕರಿಗೆ ಏನೇನು ಮನುಷ್ಯನೆಲ್ಲ ಅನಿಸುತ್ತೆ, ಒಬ್ಬರು ಬೈಕ್ ನಿಂದ್ರಿಸಿ ಅಲ್ಲೆಲ್ಲ ಮಾಡ್ತಾರೆ. ಅದನ್ನೆಲ್ಲ ಒಬ್ಬರು ಒಂದೊಂದು ರೀತಿ ಆಚರಣೆ ಮಾಡ್ತಾರೆ. ಅವ್ರಿಗೆ ಆಚರಣೆ ಮಾಡೋರಿಗೆ ನಾವು ತಪ್ಪಂತ ಅನ್ನೋದಿಲ್ಲ. ಆದರೆ ನಮ್ಮ ಆಚರಣೆ ಹಂಗಂದ್ರೆ ಎಲ್ಲರ ಒಂದು ಯುವಕರ ಮಧ್ಯದಲ್ಲಿ ಇದೆ. ಯಾಕಂದ್ರೆ ಒಂಥರ ಮಾದರಿ ಆಗ್ಬೇಕು ಎಲ್ಲರಿಗೂ. ನಾವು ಆಚರಣೆ ಮಾಡಿವಂದ್ರೆ ಎಲ್ಲರಿಗೂ ಹುಟ್ಟು ಹಬ್ಬ ಮಾಡ್ತಾರೆ. ಅವ್ರೇನು ಬೈಕ್ ಮ್ಯಾಗ ಮಾಡ್ತಾರಲ್ಲ, ಆ ಬೈಕಿನ ಬಿಟ್ಟು ಇಲ್ಲಿ ಅದನ್ನು ಆಚರಣೆ ಮಾಡಿದ್ರೆ ಬಹಳಷ್ಟು ಒಳ್ಳೆಯದನ್ನತಕ್ಕಂಥ ವಿಚಾರ ಯುವಕರಲ್ಲಿ ಕೂಡ ನಾವೊಂದು ಕಿವಿ ಮಾತು ಹೇಳ್ತಾ, ಇನ್ನು ವಿದ್ಯಾಭ್ಯಾಸದ ಬಗ್ಗೆ ಹೇಳಬೇಕಾಗಿತ್ತಂದ್ರೆ ಈಗಿನ ಶಾಸ್ತ್ರೀಜಿಯವರು ಬಹಳಷ್ಟು ಸುಂದರವಾಗಿ ಮಾತನಾಡಿದರು. ಅವಾಗ ಏನೇನೋ ಕೊರತೆ ಇದ್ದವು, ಆದರೆ ಈಗ ಸರ್ಕಾರ ಒಂದು ಸ್ಕೂಲಿನಲ್ಲಿ ಯಾವುದೂ ಕೂಡ ಕೊರತೆ ಇಲ್ಲ. ಬಟ್ಟೆ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಪ್ರತಿಯೊಂದು ಉಡುಪುಗಳು, ಪ್ರತಿಯೊಂದು ಕೂಡ ಏನೇನೂ ಕೊರತೆ ಇಲ್ಲ. ಆದರೆ ಸರ್ಕಾರಿ ಸ್ಕೂಲ್ಗಳಿಗೆ ನಾವು ವಿದ್ಯಾರ್ಥಿಗಳನ್ನು ಬಿಡಬೇಕಂದ್ರೆ ಹಿಂದೆ ಮುಂದೆ ನೋಡ್ತೀವಿ. ಯಾಕಪ್ಪ ಅನ್ನೋದು ಎಲ್ಲರಿಗೂ ಕೂಡ ಇದು ಒಂದು ಸಂಶಯ ಕಡೆ ಉಟ್ಕೊಳ್ಳೋ ಹಾಗೆ ಆಗಿದೆ. ಯಾಕಂದರೆ ಯಾರು ಕೂಡ ನೋಡಿದ್ರು ಪ್ರೈವೇಟ್ದಲ್ಲೇ ನಾವು ಬಿಡಬೇಕು, ಪ್ರೈವೇಟ್ದಲ್ಲಿ ಭಾಳಷ್ಟು ಚಲೋ ಎಜುಕೇಷನ್ ಕೊಡ್ತಾರೆ, ಒಳ್ಳೆ ರೀತಿಯಿಂದ ಓದಿಸ್ತಾರೆ ಅನ್ನುವ ಒಂದು ನಮ್ಮ ತಂದೆ ತಾಯಿಯ ಕಲ್ಪನೆ ಏನಿದೆ ಅದು ತಪ್ಪಂತೇಳಿ ಕೂಡ ನಾವು ಭಾವಿಸ್ತಾ ಇದ್ದೇವೆ. ಯಾಕಂದರೆ ಒಂದು ಸರ್ಕಾರಿ ಸ್ಕೂಲಿನಲ್ಲಿ ಒಂದು ಟೀಚರ್ ಪೋಸ್ಟನ್ನು ತಗೊಳ್ಬೇಕಾದ್ರೆ ಅವರ ಎಲ್ಲ ಓದಿರ್ತಕ್ಕಂಥ ಎಲ್ಲ ಕ್ವಾಲಿಫಿಕೇಷನನ್ನು ನೋಡಿಕೆಸೆ ಅವರಿಗೆ ಇಲ್ಲಿ ಅವರಿಗೆಲ್ಲ ತಗೊಂಡಿರ್ತಾರೆ. ಆದರೂ ಕೂಡ ನಾವು ಸರ್ಕಾರಿ ಸ್ಕೂಲಲ್ಲಿ ಬಿಡಬೇಕಾದ್ರೆ ಹಿಂದೆ ಮುಂದೆ ತಿಳಿತೀವಿ. ಇದರಲ್ಲಿ ತಿಳಿಸುವುದಿಷ್ಟೇ, ಸರ್ಕಾರಿಯಲ್ಲಿ ಶಾಲೆಯಲ್ಲಿ ಏನು ಓದಿರ್ತಾರೆ ಅವರಷ್ಟು ಧೈರ್ಯಶಾಲಿ ಮಕ್ಕಳು ಯಾರೂ ಇರುವುದಿಲ್ಲ ಅಂತೇಳಿ ಕೂಡ ನಾವು ತಿಳ್ಕೊಳ್ಬೇಕು. ಸರ್ಕಾರಿಯ ಶಾಲೆಯಲ್ಲಿ ಎಷ್ಟು ನಾವು ಓದ್ತೀವಿ ಅಷ್ಟು ನಮ್ಮ ಧೈರ್ಯ ಹೆಚ್ಚಿಸುತ್ತೆ. ಒಳ್ಳೆಯ ರೀತಿಯಾಗಿ ಓದಿದ್ರು ಕೂಡ ಅವರಿಗೆ ನೌಕರಿ ಕೂಡ ಲಭ್ಯವಾಗುತ್ತೆ.
ಅವರು ಆತ್ಮಸ್ಥೈರ್ಯದಿಂದ ಒಂದು ಮುನ್ನಡೆಯುವ ಶಕ್ತಿ ಕೇಂದ್ರ ಯಾವುದನ್ನ ಇದ್ದರೆ ನಮ್ಮ ಸರ್ಕಾರಿ ಶಾಲೆ ಅನ್ನತಕ್ಕಂಥದ್ದು ಕೂಡ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಇಲ್ಲಿ ತಿಳ್ಕೊಳ್ಳೋದಿಷ್ಟೇ, ಶಿಕ್ಷಕರು ಒಳ್ಳೆಯ ರೀತಿಯಿಂದ ಬೋಧನೆ ಮಾಡಬೇಕು. ಮುದ್ದು ಮಕ್ಕಳು ಅದನ್ನು ಭಾಳಷ್ಟು ಮನಮುಟ್ಟವಾಗಿ ನಾವು ಅದನ್ನು ಆಚರಣೆಯನ್ನು ಮಾಡ್ಕೊಂಡೇವಂದರೆ ನಮಗೆ ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸ ಸಿಗಲಿಕ್ಕೆ ಸಾಧ್ಯ ಇದೆ ಅನ್ನತಕ್ಕಂಥ ವಿಚಾರ ತಿಳಿಸುತ್ತಾ, ಈಗಿನ ಪ್ರಸ್ತುತ ದಿನಮಾನಗಳಲ್ಲಿ ತಂದೆ ತಾಯಿಗೆ ಪೋಷಕರಿಗೆ ತಿಳಿಸುವುದಿಷ್ಟೇ, ನಾವು ಆಸ್ತಿ ಮಾಡುವುದಕ್ಕಿಂತ ಮುಖ್ಯವಾಗಿ ನಮ್ಮ ಮಕ್ಕಳನ್ನು ಆಸ್ತಿಯನ್ನಾಗಿ ಬೆಳೆಸೋಣ ಅನ್ನತಕ್ಕಂಥ ವಿಚಾರ ತಿಳಿಸ್ತಾ ಇದ್ದೇವೆ. ಯಾಕಂದರೆ ನಾವು ಇವತ್ತು ಹೊಲ ತೊಗೊಂಡಿರ್ಬೋದು, ಮನೆ ತೊಗೊಂಡಿರ್ಬೋದು, ಏನಾದ್ರು ಫ್ಯಾಕ್ಟ್ರಿ ಕಟ್ಟಿರ್ಬೋದು, ಏನು ಕಟ್ಟಿದರೂ ಕೂಡ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲಿಲ್ಲ ಅಂದರೆ ಅದು ಏನಂತ. ವಾಲ್ಮೀಕಿ ನಿಗಮದ ಪ್ರಕರಣದಲ್ಲಿ ಯಾರನ್ನು ರಕ್ಷಿಸುವ ಪ್ರಶ್ನೆ ಇಲ್ಲ. ತನಿಖೆಯಲ್ಲಿ ತಪ್ಪಿತಸ್ಥರು ಎಂದು ಗೊತ್ತಾದರೆ ಎಲ್ಲರ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದರು. ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ವಾಲ್ಮೀಕಿ ನಿಗಮದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ರಚಿಸಲಾಗಿದ್ದು ತನಿಖೆ ಚುರುಕಾಗಿ ನಡೆಯುತ್ತಿದೆ. ತಪ್ಪಿತಸ್ಥರನ್ನ ರಕ್ಷಿಸುವ ಪ್ರಶ್ನೆ ಇಲ್ಲ ಎಂದರು. ಬಿಜೆಪಿ ಅವರು ದಾಖಲಿಸಿದ ಖಾಸಗಿ ದೂರಿನ ಸಂಬಂಧ ನ್ಯಾಯಾಲಯಕ್ಕೆ ಹಾಜರಾದ ಮುಖ್ಯಮಂತ್ರಿಗಳು ಈ ಬಗ್ಗೆ ಪ್ರತಿಕ್ರಿಯಿಸಿ, ಸಿವಿಲ್ ಸ್ವರೂಪದ ಪ್ರಕರಣಗಳು ಇದಾಗಿದ್ದು ಕಾನೂನು ರಕ್ಷಕರಾಗಿ ಪಾಲಕರಾಗಿ ನ್ಯಾಯಾಲಯದ ಸೂಚನೆ ಮೇರೆಗೆ ಇಂದು ನಾನು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದೇನೆ, ಜಾಮೀನು ಪಡೆದಿದ್ದೇನೆ ಎಂದರು. ನನ್ನನ್ನು ಕೆಪಿಸಿಸಿ ಅಧ್ಯಕ್ಷರು ಹಾಗೂ ರಾಹುಲ್ ಗಾಂಧಿ ಅವರ ವಿರೋಧಿಗೂ ಖಾಸಗಿ ದೂರು ದಾಖಲಾಗಿತ್ತು. ರಾಹುಲ್ ಗಾಂಧಿ ಅವರು ನ್ಯಾಯಾಲಯಕ್ಕೆ ಹಾಜರಾಗುತ್ತಾರೆ ಎಂದರು. ಅದರಲ್ಲಿ ಪೋಸ್ಟ್ಗಳಿಗೆ ಅವಾರ್ಡ್ ಮಾಡಬೇಕಂದ್ರೆ ಅದು ಯಾವುದೇ ಇನ್ಫಾರ್ಮೇಶನ್ ಆಗಲ್ಲ. ಇಟ್ ಡಸ್ ನಾಟ್ ಅಮೌಂಟ್ ಟು ಇನ್ಫಾರ್ಮೇಶನ್. ಆದರೂ ಇನ್ಫಾರ್ಮೇಶನ್ ಆಗಿದೆ ಅಂತ on the private complaint made by the BJP. Law-abiding citizens. ಕೋರ್ಟ್ನ ಆದೇಶಕ್ಕೆ ಮರ್ಯಾದೆ ಕೊಡ್ತೀವಿ. ನಾವು ಮೊದಲನೇ ಹಿಯರಿಂಗ್ಗೆ ಆಗಲೇ ಎಕ್ಸಾಮ್ ಈಗ ಮತ್ತೆ ಅಪಿಯರ್ ಆಗಿದೆ. ನಾವು ಗೌರ್ಮೆಂಟ್ ಎಕ್ಸಾಮ್ಷನ್ ಅರ್ಜಿ ಬೇಲಬಲ್ ಅಫೆನ್ಸ್ ಇದು. ಬಹಳ ಸಿಂಪಲ್ ಅಫೆನ್ಸ್. ನಾವು ಅಪೇರ್ ಆಗಿದ್ದೀವಿ. ಅವರು ಮೀಟಿಂಗ್ ಇದ್ದದ್ರಿಂದ ನನ್ನ ಮೇಲೆ, ಕೆ ಶಿವಕುಮಾರ್ ಮೇಲೆ ಮತ್ತೆ ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಆಗಿದೆ. ರಾಹುಲ್ ಗಾಂಧಿ ನಾವು ಮುಂದೆ ಪರ್ಮನೆಂಟ್ ಎಕ್ಸಾಮ್ಷನ್ಗೆ ಅರ್ಜಿ ರಕ್ಷಣೆ ಮಾಡಲ್ಲ. ಹೇಳಪ್ಪ ಹೇಳ್ರಿ, ಇಲ್ಲಿ ನಾವು ಯಾರಿಗೂ ರಕ್ಷಣೆ ಮಾಡಲ್ಲ. ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಅವರು ಯಾರೇ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ
ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಪ್ರಕಟಣೆ
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಕಲಬುರಗಿ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳು ಕಲಬುರಗಿ. ಡೆಂಗು ಜ್ವರ ನಿಯಂತ್ರಣ ಎಲ್ಲರ ಜವಾಬ್ದಾರಿ. ಎಲ್ಲರೂ ತಿಳಿದಿರಬೇಕಾದ ಮೂಲ ಮಾಹಿತಿ. ಡೆಂಗ್ಯೂ ಜ್ವರ ಎಂದರೇನು? ಡೆಂಗು ಜ್ವರ ವೈರಸ್ನಿಂದ ಉಂಟಾಗುವ ಕಾಯಿಲೆ. ಇದು ಸೋಂಕು ಹೊಂದಿದ ಈಡೆಸ್ ಈಜಿಪ್ಟಿ ಸೊಳ್ಳೆಯ ಕಚ್ಚುವಿಕೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛ ನೀರಿನಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತವೆ ಹಾಗೂ ಹಗಲು ಹೊತ್ತಿನಲ್ಲಿ ಮನುಷ್ಯರನ್ನು ಕಚ್ಚುತ್ತವೆ. ಈ ರೋಗದ ಮುಖ್ಯ ಲಕ್ಷಣಗಳು ಯಾವುವು? ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಭಾಗ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು ಈ ರೋಗದ ಪ್ರಮುಖ ಲಕ್ಷಣಗಳು. ತೀವ್ರ ಸ್ಥಿತಿಯಲ್ಲಿ ಬಾಯಿ, ಮೂಗು ಮತ್ತು ವಸಡುಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವದ ಗುರುತುಗಳು ಕಾಣಿಸಿಕೊಳ್ಳುತ್ತವೆ. ಈ ರೋಗಕ್ಕೆ ಚಿಕಿತ್ಸೆ ಏನು? ಡೆಂಗ್ಯೂ ಜ್ವರಕ್ಕೆ ಯಾವುದೇ ನಿರ್ದಿಷ್ಟ ಔಷಧಿ ಹಾಗೂ ಲಸಿಕೆ ಇರುವುದಿಲ್ಲ. ರೋಗದ ಲಕ್ಷಣಗಳಿಗನುಸಾರವಾಗಿ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂತಹ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಲ್ಲಿ ಪರೀಕ್ಷಿಸಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಪಡೆಯಬಹುದು. ಈ ರೋಗದ ನಿಯಂತ್ರಣ ಹೇಗೆ? ಸೊಳ್ಳೆಗಳ ನಿಯಂತ್ರಣ ಒಂದೇ. ಡೆಂಗ್ಯೂ ರೋಗದ ಹತೋಟಿಗೆ ಮುಖ್ಯ ವಿಧಾನ. ಈ ಸೊಳ್ಳೆಗಳು ನೀರನ್ನು ಸೇಕರಿಸಿಡುವ ಸಿಮೆಂಟ್ ತೊಟ್ಟಿ, ಕಲ್ಲು ಚಪ್ಪಡಿಯಿಂದ ನಿರ್ಮಿಸಿದ ತೊಟ್ಟಿ, ಡ್ರಮ್, ಬ್ಯಾರೆಲ್, ಮಣ್ಣಿನಿಂದ ಮಡಿಕೆ ಉಪಯೋಗಿಸಿದ ಒರಳು, ಕಲ್ಲು ಮುಂತಾದ ಕಡೆಗಳಲ್ಲಿ ಶೇಖರಣೆಯಾಗುವ ನೀರಿನಲ್ಲಿ ಉತ್ಪತ್ತಿ ಆಗುವುದರಿಂದ ಈ ರೀತಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು. ಮುಂಜಾಗ್ರತಾ ಕ್ರಮ: ಎಲ್ಲ ನೀರಿನ ತೊಟ್ಟಿ, ಡ್ರಮ್, ಬ್ಯಾರೆಲ್, ಏರ್ ಕೂಲರ್ ಇತ್ಯಾದಿಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಒಣಗಿಸಿ ಭರ್ತಿ ಮಾಡಿಕೊಳ್ಳುವುದು. ನೀರು ಖಾಲಿ ಮಾಡಲು ಸಾಧ್ಯವಿಲ್ಲದ ತೊಟ್ಟಿ ಮುಂತಾದವುಗಳನ್ನು ಸೊಳ್ಳೆಗಳು ಒಳಗೆ ನುಸುಳದಂತೆ ಸರಿಯಾಗಿ ಮುಚ್ಚಳದಿಂದ ಮುಚ್ಚುವುದು. ಬಯಲಿನಲ್ಲಿರುವ ತ್ಯಾಜ್ಯ ವಸ್ತುಗಳಾದ ಟಯರು, ಎಳೆನೀರಿನ ಚಿಪ್ಪು, ಒಡೆದ ಬಾಟಲ್ ಮುಂತಾದವುಗಳಲ್ಲಿ ಮಳೆ ನೀರು ಸಂಗ್ರಹವಾಗದಂತೆ ಎಚ್ಚರಿಕೆ ವಹಿಸುವುದು ಅಥವಾ ಸೂಕ್ತ ವಿಲೇವಾರಿ ಮಾಡುವುದು. ಸಂರಕ್ಷಣಾ ವಿಧಾನಗಳಾದ ಸೊಳ್ಳೆ ನಿರೋಧಕಗಳನ್ನು ಹಾಗೂ ಸೊಳ್ಳೆ ಪರದೆಯನ್ನು ಬಳಸಿ ಸೊಳ್ಳೆಗಳು ಕಚ್ಚದಂತೆ ಎಚ್ಚರಿಕೆ ವಹಿಸುವುದು. ಗಮನಿಸಿ, ಡೆಂಗ್ಯೂ ರೋಗ ಬಂದಾಗ ರಕ್ತದಲ್ಲಿರುವ ಪ್ಲೇಟ್ಲೆಟ್ಸ್ಗಳು ಕೊರತೆಯಾಗುತ್ತವೆ ಎಂಬ ವದಂತಿ ಜನಸಾಮಾನ್ಯರಲ್ಲಿ ಹರಡಿದೆ. ಆದರೆ ಪ್ಲೇಟ್ಲೆಟ್ಸ್ ಕಡಿಮೆ ಆದ ರೋಗಿಗಳಿಂದ ವೈದ್ಯರು ನೀಡುವ IV ದ್ರಾವಣದಿಂದ ತಕ್ಷಣ ಪ್ಲೇಟ್ಲೆಟ್ಸ್ಗಳ ಪ್ರಮಾಣ ಹೆಚ್ಚಾಗಿ ರೋಗಿಯು ಚೇತರಿಸಿಕೊಳ್ಳುತ್ತಾನೆ. ರಾಜ್ಯದ 171 ಪರವಾನಗಿ ಪಡೆದ ರಕ್ತನಿಧಿಗಳಲ್ಲಿ 30 ರಕ್ತನಿಧಿಗಳಿಗೆ ರಕ್ತದ ಕಣಗಳು ಬೇರ್ಪಡಿಸಲು ಅನುಮತಿ ನೀಡಲಾಗಿದ್ದು, ಯಾವುದೇ ಡೆಂಗ್ಯೂ ರೋಗಿಯು ಉಲ್ಬಣದ ಸ್ಥಿತಿ ತಲುಪಿದ್ರೆ ಪ್ಲೇಟ್ಲೆಟ್ಸ್ಗಳು ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ರೋಗ ಗಂಭೀರ ಸ್ಥಿತಿಯಲ್ಲಿರುವ ಪ್ರಕರಣಗಳ ಸಮರ್ಪಕ ನಿರ್ವಹಣೆಗಾಗಿ ರಾಜ್ಯ ಮಟ್ಟದ ಆಸ್ಪತ್ರೆ, ವೈದ್ಯಕೀಯ ಕಾಲೇಜುಗಳು, ಜಿಲ್ಲಾ ಆಸ್ಪತ್ರೆ ಹಾಗೂ ಆಯ್ದ ತಾಲೂಕು ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕಗಳ ಸೇವೆ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯರು ಆರೋಗ್ಯ ಸಹಾಯಕರನ್ನು ಭೇಟಿ ಮಾಡಿ.